ಈಗ ಇದರ ಎರಡನೆಯ ಒಂದು ಉಪನ್ಯಾಸ ನಮ್ಮ ಬಗ್ಗೆ ತಿಳುವಳಿಕೆ. ಬಹಳ ಸುಂದರವಾದ ಒಂದು ಮಾತನ್ನ ಒಬ್ಬ ಅನುಭವಿ ಹೇಳ್ತಾರೆ. ಇಟ್ಸ್ ವೆರಿ ಈಸಿ ಟು ಮೀ ಅನುಭವಿ ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ. ಇಟ್ಸ್ ವೆರಿ ಈಸಿ ಟು ಮೀ everybody outside, but it's very difficult to me inside ourselves, inside. ಪ್ರಧಾನಿ ಇವತ್ತು, ಮುಖ್ಯಮಂತ್ರಿ ಇವತ್ತು, ಡಿಸಿ ಇವತ್ತು, ಎಸಿ ಎಲ್ಲರ ಪರಿಚಯ ಇದೆ ನನಗೆ. ಎಲ್ಲರ ಪರಿಚಯ ನಿನಗಿದೆ, ಆದ್ರೆ ನಿನ್ನ ಪರಿಚಯ ನಿನಗೆ ಎಷ್ಟಿದೆ? ಹೊರಗಡೆ ಎಲ್ಲ ಪರಿಚಯ ಮಾಡೋದು ಬಹಳ ಸುಲಭ. ಒಳಗಡೆ ನನ್ನನ್ನು ಪರಿಚಯ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಇದಕ್ಕೆ ಈಗ ನಮ್ಮ ಉಪನ್ಯಾಸ ನನ್ನ ಬಗ್ಗೆ ತಿಳುವಳಿಕೆ. ಇದನ್ನ ಉಪನ್ಯಾಸ ಮಾಡಲಿಕ್ಕೆ ನಮ್ಮ ಕೂಡ ನಮ್ಮ ರಾಜ್ಯದ ಮುಖ್ಯ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ವೃತ್ತಿಯಲ್ಲಿ ಪಶುವೈದ್ಯರಾಗಿ ನಿವೃತ್ತರಾಗಿ ತಮ್ಮ ಇಡೀ ಸಮಯವನ್ನು ಕಾರ್ಯಗಳಿದ್ದಾರೆ. ಅವರ ಅನಾರೋಗ್ಯದ ಒಂದು ಪರಿಸ್ಥಿತಿ ಮತ್ತು ನೀವು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವರು ನಮ್ಮ ಉಪನ್ಯಾಸವನ್ನು ಬಳ್ಳಾರಿ. ಆತ್ಮೀಯ ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದಿರೇ, ಈ ಒಂದು ಕಾರ್ಯಕ್ರಮವನ್ನು ಓಂಕಾರದೊಂದಿಗೆ ನಾವು ಪ್ರಾರಂಭಿಸೋಣ. ಒಂದು ಸಾರಿ ಓ ನಮಗೆಲ್ಲರಿಗೂ ತಿಳಿದಿರುವಂತೆ ಈಗ ಆಯ್ಕೆ ಮಾಡಿರ್ತಕ್ಕಂತಹ ಒಂದು ಗ್ರಂಥ ಫ್ರೀಡಮ್ ಫ್ರಮ್ ದಿ ನೋನ್, ತಿಳಿದುದೆಲ್ಲವ ಬಿಟ್ಟರ ನಂತರ ಬರ್ತಕ್ಕಂತಹ ಒಂದು ಸ್ವಾತಂತ್ರ್ಯ. ಅಂದರೆ ಈ ಒಂದು ಪುಸ್ತಕವನ್ನ ಯಾವ ರೀತಿಯಲ್ಲಿ ಅದು ಹೊರಗಡೆ ಬಂತು ಅಂತ ಹೇಳಿದರೆ, JK ಅವರ ಒಂದು ಸೂಚನೆಯ ಮೇರೆಗೆ ಮೇರಿ ಲ್ಯೂಟಿನ್ಸ್ ಅಂತಕ್ಕಂಥವರು, ಇಂಗ್ಲೆಂಡ್ ದೇಶದವರು, ತಾವು ಹುಟ್ಟಿರ್ತಕ್ಕಂತಹ 3ನೇ ವರ್ಷದಿಂದಲೇ JK ಅವರ ಒಂದು ಸಂಪರ್ಕದಲ್ಲಿ ಬೆಳೆದು ಬಂದಿರತಕ್ಕಂಥವ್ರು. ಅವರು JK ಅವರ ಸೂಚನೆಯ ಮೇರೆಗೆ ದೇಶ ವಿದೇಶಗಳಲ್ಲಿ ಮಾಡಿರ್ತಕ್ಕಂತಹ ಒಂದು ಭಾಷಣಗಳನ್ನ ಸಂಕಲನಗೊಳಿಸಿ ಸಂಪಾದಿಸಿ ಆ ಒಂದು ಕ್ರಮಬದ್ಧವಾದಂತಹ ರೀತಿಯಲ್ಲಿ ವಿಷಯಗಳ ಕ್ರಮಬದ್ಧತೆಯ ಜೋಡಣೆಯಲ್ಲಿ ಜೋಡಿಸಿರ್ತಕ್ಕಂತಹ ರೀತಿಯಲ್ಲಿ ಈ ಫ್ರೀಡಮ್ ಫ್ರಮ್ ದಿ ನೋನ್ ಅಂತಕ್ಕಂತಹ ಆ ಒಂದು ಸೂಚನೆಯನ್ನು ಕೂಡ, ಆ ಶೀರ್ಷಿಕೆಯನ್ನು ಕೂಡ JK ಅವರೇ ಕೊಟ್ಟಿರ್ತಕ್ಕಂತಹದ್ದು. ಆದರೆ ಆ ಒಂದು ಸಂಕಲನಗಳನ್ನು ಜೋಡಣೆ ಮಾಡಿರ್ತಕ್ಕಂಥವ್ರು ಮೇರಿ ಲೂಟಿನ್ಸ್ ಅಂತಕ್ಕಂಥವ್ರು. ಅವರು ಮೇರಿ ಲೂಟಿನ್ಸ್ ಅಂತಕ್ಕಂಥವರು ಜಗತ್ ಪ್ರಸಿದ್ಧಿ ಯಾವ ರೀತಿ ಹೊಂದುತ್ತಾರೆ ಅಂತ ಹೇಳಿದ್ರೆ, JK ಅವರು ಬರೆದಿರ್ತಕ್ಕಂತಹ ಈ ಫ್ರೀಡಮ್ ಫ್ರಮ್ ದಿ ನೋನ್ ಅಂತಕ್ಕಂಥ ಒಂದು ಪುಸ್ತಕ, ಮತ್ತೊಂದು ಸಮಗ್ರ ಜೀವನ ಚರಿತ್ರೆಯನ್ನೇ ಬಯೋಗ್ರಫಿ ಆಫ್ JK ಅವರ ಒಂದು ಪುಸ್ತಕವನ್ನ ಇಯರ್ಸ್ ಆಫ್ ಅವೇಕನಿಂಗ್, ಜಾಗೃತಿಗೊಳ್ತಕ್ಕಂತಹ ಸಂವತ್ಸರಗಳು ಅಂತಕ್ಕಂತಹ ಒಂದು ಪುಸ್ತಕವನ್ನ JK ಅವರ ಸಮಸ್ತವಾಗಿರ್ತಕ್ಕಂತಹ ಜೀವನ ಚರಿತ್ರೆಯನ್ನು ಅದರಲ್ಲಿ ಸೆರೆ ಹಿಡಿದು ಬರೆದಿದ್ದಾರೆ.
ಆ ಗ್ರಂಥವನ್ನು ಬರೆದಿರೋದಕ್ಕೋಸ್ಕರವೇ ಆಕೆ ಜಗತ್ಪ್ರಸಿದ್ಧಿ ಬರಹಗಾರಳು ಅಂತಕ್ಕಂತಹ ಒಂದು ಹೆಸರನ್ನು ಕೂಡ ಪಡೆದಿರ್ತಕ್ಕಂತಹ. ಈಗ ನಮಗೆ ಅಧ್ಯಯನಕ್ಕೆ ಆಯ್ಕೆ ಮಾಡಿ ಕೊಟ್ಟಿರ್ತಕ್ಕಂತಹ ಒಂದು ವಿಷಯ ಏನಿದೆ, ಲರ್ನಿಂಗ್ ಅಬೌಟ್ ಅವರ್ ಸೆಲ್ಸ್, ನಮ್ಮ ಬಗ್ಗೆ ನಾವು ಕಲಿಯುವಿಕೆ. ಅಂದರೆ ಈಗ ನಮಗೇನು ಗೊತ್ತಿಲ್ಲವಾ ನಮ್ಮ ಬಗ್ಗೆ ಅಂತಕ್ಕಂಥ ಪ್ರಶ್ನೆ ನಮಗೆ ಬರಬಹುದು. ಆದರೆ ಜೆ ಕೆ ಅವರ ಒಂದು ವಿವರಣೆ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಈ ಒಂದು ನಮ್ಮ ಬಗ್ಗೆ ನಾವು ಕಲಿಯಬೇಕು ಅಂತ ಹೇಳಿದ್ರೆ ಸಿಂಪ್ಲಿಸಿಟಿ ಆ್ಯಂಡ್ ಹ್ಯುಮಿಲಿಟಿ, ಸರಳತೆ ಮತ್ತು ವಿನಯತೆ ಅಂತಕ್ಕಂತಹದ್ದು ಎರಡು ಶ್ರೇಷ್ಠವಾದ ಗುಣಗಳು ನಮ್ಮಲ್ಲಿ ಇರಬೇಕು ಅಂತಕ್ಕಂತಹ ವಿಷಯವನ್ನು ಆ ಶೀರ್ಷಿಕೆಯಲ್ಲೇ ಕೊಡ್ತಾರೆ ಅವರು. ತದನಂತರ ಕಂಡೀಷನಿಂಗ್, ನಿರ್ಬಂಧೀಕರಣ, ನಾವು ಯಾವ ರೀತಿಯಲ್ಲಿ ಹೊರಗಿನ ಪ್ರಪಂಚದಲ್ಲಿ ನಿರ್ಬಂಧಿಸಿದ್ದೇವೆ, ಆ ಸ್ಥಿತಿಗತಿಗಳಿಗೆ ನಾವು ಮಾರು ಹೋಗಿದ್ದೇವೆ ಅಂತಕ್ಕಂತಹ ಆ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಅವರು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಬರ್ತಾರೆ. ನಾನು ಹೇಳಿದ್ದೇನೋ ಅಂತಲೋ ಅಥವಾ ಇತರರು ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಷಯ, ನಿನ್ನ ಬಗ್ಗೆ ನೀನು ತಿಳಿದುಕೊಳ್ಳುವುದು ಅಂತಕ್ಕಂತಹ ಒಂದು ಆಲೋಚನೆಯ ಮೇರೆಗೆ ನೀನು ಶೋಧನೆಯನ್ನು ಮಾಡತಕ್ಕಂತಹ ಆ ವಿಷಯವನ್ನು ನೀನು ತಿಳಿಸಿದ್ದೆ ಆದರೆ ನನ್ನ ಮತ್ತು ನಿನ್ನ ಸಂಪರ್ಕ ಕಡಿದು ಹೋಗುತ್ತದೆ. ಯಾರೋ ಹೇಳಿದ್ದಾರೆ ಅದರಿಂದ ಇದು ಬಹಳ ಮುಖ್ಯ ಅಂತ ಹೇಳಿ ನಾನು ಅಧ್ಯಯನ ಮಾಡ್ತೀನಿ ಅಂತ ಹೇಳಿದ್ರೆ, ಆ ಜೆ ಕೆ ಅವರು ಹೇಳ್ತಾರೆ ನನ್ನ ಮತ್ತು ನಿನ್ನ ಸಂಪರ್ಕ ಕಡಿದು ಹೋಗುತ್ತದೆ. ಇದು ಯಾಕೆ ಹೇಳ್ತಾರೆ ಅಂದ್ರೆ, ಸ್ವಯಂ ಪ್ರೇರಣೆ ಅಲ್ಲದೆ ಪರರ ಪ್ರೇರಣೆಯಿಂದ ತಾನು ಕೈಗೊಳ್ಳತಕ್ಕಂತಹ ಯಾವ ಈ ಒಂದು ಆ ಕೆಲಸ ಇರ್ತದೋ ಅದು ಸಂತೃಪ್ತಿಯನ್ನು ತಂದುಕೊಡಲಾರದು. ಮಧ್ಯದಲ್ಲಿಯೇ ನಿನ್ನ ಉತ್ಸಾಹ ಕುಂಗಿ ಹೋಗಬಹುದು. ಅಂದರೆ ಯಾವಾಗಲೂ ಕೂಡ ಪರರ ಪ್ರೇರಣೆಯಿಂದ ನಾವು ಕೆಲಸವನ್ನು ಮಾಡಬಾರದು ಅಂತಕ್ಕಂತಹ ಒಂದು ಸೂಚನೆಯನ್ನ ಅವರು ಇಲ್ಲಿ ಹೇಳ್ತಾರೆ. ಹಾಗಲ್ಲದೆ ನಾವಿಬ್ಬರೂ ಕೂಡ ಜೊತೆಯಲ್ಲಿಯೇ ಆ ಒಂದು ಕಲಿಕೆಯನ್ನ, ನನ್ನ ಬಗ್ಗೆ ನಮ್ಮ ಕಲಿಕೆಯನ್ನ ನಾವು ಮಾಡೋಣ. ಇದು ಬಹಳ ಅಗತ್ಯವಾಗಿರ್ತಕ್ಕಂತಹ ವಿಚಾರ, ಮಹತ್ವವಾಗಿರ್ತಕ್ಕಂತಹ ವಿಚಾರ ಅಂತಕ್ಕಂತಹ ಒಂದು ಆಲೋಚನೆ ನಿನ್ನಲ್ಲಿ ಬಂತು ಅಂತ ಹೇಳಿದ್ರೆ, ಆಗ ನಮ್ಮಿಬ್ಬರ ಒಂದು ಸಂಬಂಧವೇನಿದೆ ಅದು ಬೇರೆಯ ರೂಪದಲ್ಲೇ ಇರ್ತದೆ. ಅಂದರೆ ಒಡನಾಟದಲ್ಲಿ ನಾವು ನಮ್ಮ ಒಂದು ಬಗ್ಗೆ ಕಲಿಕೆಯನ್ನ ಸ್ಪಷ್ಟವಾಗಿ ಬುದ್ಧಿವಂತಿಕೆಯಿಂದ ನಾವು ಸಂಶೋಧನೆ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಆ ವಿಷಯವನ್ನು ಅವರು ಹೇಳ್ತಾ ಇದ್ದಾರೆ. ಅಂದರೆ ಸ್ವಯಂ ಪ್ರೇರಣೆಯಿಂದ ನಾನು ಕಲಿಬೇಕೇ ಹೊರತು ಇತರರ ಪ್ರೇರಣೆಯಿಂದ ಅಲ್ಲ ಅಂತಕ್ಕಂತಹ ಒಂದು ವಿಷಯವನ್ನ ಅಲ್ಲಿ ಅವರು ಒತ್ತಿ ಹೇಳ್ತಕ್ಕಂತಹ. ಅವ್ರು ಹೇಳ್ತಾರೆ, ನಾನು ನಿನ್ನ ಮೇಲೆ ಏನೋ ಒತ್ತಡ ಆಗ್ತಾ ಇದ್ದೀನಿ ಅಂತಕ್ಕಂಥದ್ದು ಅಲ್ಲ, ನೀನು ನನ್ನ ಮೇಲೆ ವಿಶ್ವಾಸ ಇಡಬೇಕು ಅಂತಕ್ಕಂಥದ್ದು ಅಲ್ಲ, ನಾನು ಯಾವ ಬೋಧನೆಯನ್ನು ನಿನಗೆ ಮಾಡ್ತಾ ಇಲ್ಲ, ನನ್ನಲ್ಲಿ ಅಂತಹ ಬೋಧನೆ ಮಾಡುವಂತಹ ಶಕ್ತಿಯೂ ಕೂಡ ನನಗೆ ಇಲ್ಲ. ನಾವಿಬ್ಬರೂ ಕೂಡ ಜೊತೆಯಲ್ಲಿಯೇ ನಮ್ಮ ಬಗ್ಗೆ ಅರಿಯುವಂತಹ ಈ ಒಂದು ಸಂಶೋಧನೆಯನ್ನು ಜೊತೆಯಲ್ಲೇ ಮಾಡೋಣ ಅಂತಕ್ಕಂತಹದ್ದನ್ನು ಹೇಳ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲಿ ನಾನು ಮುಖ್ಯವಲ್ಲ, ನೀನು ಮುಖ್ಯವಲ್ಲ, ನಮಗೆ ನಾವು ಏನಾಗಿದ್ದೇವೆ ಅಂತಕ್ಕಂತಹದ್ದು ಆ ನಿಜ ಒಂದು ತತ್ವವನ್ನ ಅರಿಯುವಂತಹ ಪ್ರಯತ್ನವನ್ನ ಜೊತೆಯಲ್ಲೇ ಮಾಡೋಣ ಅಂತಕ್ಕಂತಹ ವಿಚಾರವನ್ನ ಅವರು ಹೇಳ್ತಾರೆ. ಅಂದರೆ ನೀನು ಏತಕ್ಕೋಸ್ಕರ ನಿನ್ನನ್ನು ನೀನು ಎದುರಿಸುವುದಿಲ್ಲ, ನಿನ್ನನ್ನು ನೀನು ಏಕೆ ನೋಡಿಕೊಳ್ಳುವುದಿಲ್ಲ? ಅಂದರೆ ನಂದು ನನಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಆ ಒಂದು ದಿಟ್ಟ ದೃಷ್ಟಿಯಿಂದ ಆ ಒಂದು ವಾಸ್ತವಿಕತೆಯನ್ನ, ನಾವು ಏನಾಗಿದ್ದೇವೆ ಅಂತಕ್ಕಂತಹ ಒಂದು ವಾಸ್ತವಿಕತೆಯನ್ನ ನಾವು ಅರಿಯಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೇಸ್ ದಿ ಫ್ಯಾಕ್ಟ್ಸ್.
ನಾವು ಸಂಗತಿಗಳನ್ನ ಇದ್ದದ್ದನ್ನು ಇದ್ದಂತೆ ಎದುರಿಸಬೇಕು. ನಿನಗೆ ಅಂತಹ ಧೈರ್ಯವಿಲ್ಲ, ಏತಕ್ಕೆ ಇಲ್ಲ? ಯಾಕಂತ ಹೇಳಿದ್ರೆ, ಏನಾದರೂ ಒಂದು ಕಷ್ಟ ಬಂತು ಅಂತ ಹೇಳಿದ್ರೆ ಅದನ್ನು ಪರಿಹರಿಸದೇ ಇರತಕ್ಕಂತಹ ಸನ್ನಿವೇಶದಲ್ಲಿ ಅದರಿಂದ ನಾವು ಪಲಾಯನ ಮಾಡಿ ಮತ್ತೊಂದು ವಿಷಯದಲ್ಲಿ ತೊಡಗಿಕೊಳ್ತೇವೆ. ನಮ್ಮ ಇಡೀ ಜೀವನವೇ ಈ ರೀತಿಯಲ್ಲಿ ಸಮರ್ಥವಾಗಿ ಬಂದಿರತಕ್ಕಂತಹ ಸಮಸ್ಯೆಯನ್ನು ಎದುರಿಸದೆ ಪಲಾಯನದ ರೀತಿಯಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಇದು ವಾಸ್ತವಿಕ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನೀನು ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ, ಎದುರಿಸೋದಿಲ್ಲ ಅಂತ ಹೇಳಿದ್ರೆ ನೀನು ಒಬ್ಬಂಟಿಗನಾಗಿ ನಿಲ್ಲುವುದಕ್ಕೆ ಹೆದರ್ತಾ ಇದ್ದೀಯ. ಇಲ್ಲಿ ಒಬ್ಬಂಟಿಗ ಅಂತ ಹೇಳಿದ್ರೆ ಈ ಮಾನವನ ಒಂದು ಅಸ್ತಿತ್ವ ಅಂತಕ್ಕಂಥದ್ದು ಏನಿದೆ, ಈ ಅಸ್ತಿತ್ವ ಅಂತಕ್ಕಂಥದ್ದು ಹೊರಗಿನ ವಿಷಯಗಳ, ವಸ್ತುಗಳ, ಇತರೆ ಜನಗಳ ಒಂದು ಸಂಪರ್ಕದಿಂದ ನಿನಗೆ ಅಸ್ತಿತ್ವವಿದೆಯೇ ಹೊರತು ಇಲ್ಲ ಅಂದ್ರೆ ನಿನಗೆ ಅಸ್ತಿತ್ವವಿಲ್ಲ. ನಾನು ಏಕಾಂಗಿಯಾಗಿ ಕಾಡಿನಲ್ಲಿ ತಪಸ್ಸು ಮಾಡ್ತೀನಿ, ಮತ್ತೆಲ್ಲೋ ಒಬ್ಬನೇ ನಾನು ಇರ್ತೀನಿ, ಒಬ್ಬಂಟಿಗನಾಗಿ ಅನ್ವೇಷಣೆ ಮಾಡ್ತೀನಿ ಅಂತಂದ್ರೆ ಅದು ಅಲ್ಲ ಅಂತ ಹೇಳ್ತಾರೆ ಅವರು. ಯಾಕೆ ಅಂತ ಹೇಳಿದ್ರೆ ನೀನು ಇರ್ತಕ್ಕಂಥ ನಿನ್ನ ಅಸ್ತಿತ್ವವೇ ಸಮಾಜದಲ್ಲಿ. ಸಮಾಜ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಅಂದರೆ ಯಾವ ಒಂದು ಸಮಾಜವಿದೆಯೋ ಆ ಸಮಾಜದಲ್ಲಿ ನೀನು ಒಬ್ಬನು. ನಿನ್ನ ಯಾವ ಆಲೋಚನೆಗಳಿದ್ದಾವೋ ಅವು ಎಲ್ಲವೂ ಕೂಡ ಪ್ರಪಂಚದ ಹೊರಗಡೆ ಕಾಣ್ತಾ ಇದ್ದಾವೆ. ಈ ಸೃಷ್ಟಿ ಅಂತಕ್ಕಂಥದ್ದು ಹೊರಗಡೆ ಕಾಣ್ತಕ್ಕಂಥದ್ದು ಎಲ್ಲವೂ ಕೂಡ ನಿನ್ನ ಒಳಗಡೆಯಿಂದಲೇ ತಯಾರಾಗಿದೆ. ಅಂದರೆ ವ್ಯಕ್ತಿ ಬೇರೆ ಅಲ್ಲ, ಸಮಾಜ ಬೇರೆ ಅಲ್ಲ. ಅಂದರೆ ಯಾವ ಒಂದು ಸಮಾಜದಲ್ಲಿ ಇರ್ತಕ್ಕಂಥದ್ದು ಇದೆಯೋ ಅದು ನಿನ್ನಲ್ಲಿಯೂ ಇದೆ. ನಿನ್ನಲ್ಲಿಂದಲೇ ಈ ಸೃಷ್ಟಿಯಾಗಿರ್ತಕ್ಕಂತಹದ್ದು ಹೊರಗಿನ ಪ್ರಪಂಚ. ಇದನ್ನು ಅರಿತುಕೊಂಡಾಗ ನೀನು ಒಬ್ಬಂಟಿಗನಾಗಿ ನಿಲ್ಲುತ್ತೀಯ. ಯಾಕೆ ಅಂತ ಹೇಳಿದ್ರೆ ಯಾವ ಸಮಾಜವನ್ನು ಪ್ರತಿನಿಧಿಸುವಂತಹ ನೀನಿದ್ದೀಯೋ ಇಲ್ಲಿ ಒಬ್ಬಂಟಿಗನಾಗಿ ಅಂತ ಹೇಳಿದ್ರೆ ಎಲ್ಲರನ್ನು ಬಿಟ್ಟು ಅಲ್ಲ, ಪ್ರಪಂಚವ ಸೃಷ್ಟಿಸ್ತಕ್ಕಂಥವನೇ ನೀನು. ನೀನು ಆ ಸಮಾಜದಲ್ಲಿ ಒಬ್ಬನಾಗಿದ್ದೀಯ. ನಿನ್ನನ್ನು ನೀನು ತಿಳಿದುಕೊಂಡರೆ ಇಡೀ ಸಮಾಜವನ್ನೇ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈ ರೀತಿಯಲ್ಲಿ ವ್ಯಕ್ತಿ ಮತ್ತು ಸಮಾಜ ಅಂತಕ್ಕಂತಹದ್ದು ಬೇರೆಯಲ್ಲ. ನೀನು ಏಕಾಂಗಿಯಾಗಿ ನಿಂತು ಒಬ್ಬಂಟಿಗನಾಗಿ ನಿನ್ನನ್ನು ನೀನು ನೋಡಿಕೋ ಅಂತಕ್ಕಂತಹ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಸಾಧಾರಣವಾಗಿ ಈ ವಿಷಯ ಲಂಪಟತೆಯನ್ನ ಒಂದು ವಿಷಯವನ್ನು ಬಿಟ್ಟು ಮತ್ತೊಂದು ವಿಷಯಕ್ಕೆ ಹಾರತಕ್ಕಂತಹ ಈ ಚಂಚಲವಾದ ಮನಸ್ಸು ಅಂತಕ್ಕಂಥದ್ದು ನಮ್ಮಲ್ಲಿ ನಿರ್ಮಾಣ ಆಗಿರೋದೇ ಆ ಥರ. ಈ ಹೊರಗಿನ ಪ್ರಪಂಚದಲ್ಲಿ ನಾವು ಏನು ಸುತ್ತಾಡ್ತಾ ಇದ್ದೀವಿ, ಇಲ್ಲಿ ಆ ಚಂಚಲತೆಯಿಂದ ಮನಸ್ಸನ್ನು ಏಕಾಗ್ರ ಮಾಡದೆ ನಾವು ತಿಳಿಯತಕ್ಕಂತಹ ವಿಷಯಗಳೇನಿದ್ದಾವೆ ಆ ವಿಷಯ ವಸ್ತುಗಳನ್ನು ಅರಿಯುವುದಕ್ಕೆ ಆ ಹೊರಗಿನ ವಿಷಯ ವಸ್ತುಗಳು ಅಡಚಣೆಯನ್ನು ಮಾಡ್ತಾ ಇದ್ದಾವೆ. ಇದ್ದದ್ದನ್ನು ಇದ್ದಂತೆ ತಿಳಿಸಿಕೊಡುವುದು ಸಾಧ್ಯವಾಗ್ತಾ ಇಲ್ಲ. ಯಾಕೆಂದ್ರೆ ಈ ರೀತಿ ಅನೇಕ ಆಶೆಗಳನ್ನು ಹೊತ್ತು ಆ ಆಶೆಗಳು ನೆರವೇರದೇ ಇರತಕ್ಕಂತಹ ಸ್ಥಿತಿ, ಒಂದು ತಳಮಳ, ಮತ್ತು ಹೊರಗಿನ ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ಈ ದುಷ್ಟ ಕಾರ್ಯಗಳು ನಡೀತಾ ಇದ್ದಾವೆ, ಯುದ್ಧಗಳು ನಡೀತಾ ಇದ್ದಾವೆ, ಕದನಗಳು ನಡೀತಾ ಇದ್ದಾವೆ. ಅಂದರೆ ಇವು ಎಲ್ಲವೂ ಯಾಕೆ ನಡೀತಾ ಇದ್ದಾವೆ? ನಿನ್ನನ್ನು ನೀನು ನೋಡಿಕೋ, ನಿನ್ನ ಒಳಗಿನದ್ದನ್ನು ಏನು ಇದೆ ಅಂತಕ್ಕಂಥದ್ದನ್ನು ನೋಡಿಕೋ ಅಂತ ಹೇಳ್ತಾನೆ. ನೀನು ನಿನ್ನ ಒಂದು ಆಂತರಿಕವಾಗಿರ್ತಕ್ಕಂತಹ ಜನ್ಮ ಜನ್ಮಾಂತರದ ಸ್ಥಿತಿಗತಿಗಳನ್ನ ನಿನ್ನ ಮನಃ ಪಟಲದ ಮೇಲೆ ಮೂಡಿ ಬರ್ತಕ್ಕಂತಹ ಸಂದರ್ಭದಲ್ಲಿ ನಿನಗೆ ಅನ್ನಿಸ್ತತೆ ನೀನು ಎಂಥ ಘೋರ ಪಾಪಗಳನ್ನು ಮಾಡಿದ್ದೀಯ. ವ್ಯಕ್ತಿಗತವಾಗಿ ಯಾರು ಯಾರು ಏನು ಮಾಡಿದ್ದಾರೋ ಅದು ಎಲ್ಲವನ್ನೂ ಕೂಡ ನೀನು ಮನಸ್ಸಿಟ್ಟು ತದೇಕ ದೃಷ್ಟಿಯಿಂದ ನೋಡಿದಾಗ ಆ ಮನೋಪಟಲದಲ್ಲಿ ನೀನು ಮಾಡಿರ್ತಕ್ಕಂತಹ ಜನ್ಮ ಜನ್ಮಾಂತರದ ಕರ್ಮಗಳು ಮೂಡಿ ಬರ್ತವೆ. ಆ ಚಿತ್ರಗಳನ್ನು ನೋಡುವುದಕ್ಕೆ ನಿನಗೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ನೀನು ಒಳ್ಳೆಯದು ಮಾಡಿರ್ತೀಯ, ಕೆಟ್ಟದ್ದು ಮಾಡಿರ್ತೀಯ.
ಎಂತಹ ದುಷ್ಕರ್ಮಗಳನ್ನು ಮಾಡಿದ್ದೀಯಾ ಅಂತಕ್ಕಂತಹದ್ದನ್ನು ನಿನಗೆ ಅರ್ಥವಾಯಿತು ಅಂತ ಹೇಳಿದ್ರೆ ಆಗ ನಿಧಾನವಾಗಿ ಈ ದುಷ್ಟ ಕರ್ಮಗಳ ಅದರ ಒಂದು ಫಲ ಯಾವ ರೀತಿ ನಮ್ಮನ್ನು ಕಾಡ್ತಾ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ರಾಷ್ಟ್ರೀಯತೆ ಅಂತಕ್ಕಂತಹದ್ದನ್ನು ನಾವು ತೆಗೆದುಕೊಳ್ತೀವಿ, ಯುದ್ಧವನ್ನು ಮಾಡ್ತೀವಿ. ಅಲ್ಲಿ ಯುದ್ಧವನ್ನು ಮಾಡಿದಾಗ ನಮ್ಮ ಒಂದು ಸಮಜಾಯಿಷಿ ಏನು ಅಂತ ಹೇಳಿದ್ರೆ, ನಮ್ಮ ರಾಷ್ಟ್ರವನ್ನು ಕಾಪಾಡುವುದಕ್ಕೋಸ್ಕರ ಇತರರ ಪ್ರಾಣವನ್ನು ನಾನು ತೆಗೆದಿದ್ದೇನೆ ಹೊರತು ಇದು ಒಳ್ಳೆಯ ಕೆಲಸ ಅಂತಕ್ಕಂತಹ ಒಂದು ಭಾವನೆ. ಆದರೆ ಅಲ್ಲಿ ಹಿಂಸೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅದು ಇತರರ ಮೇಲೆ ದುಷ್ಪರಿಣಾಮ ಬೀರ್ತತಿ ಅಂತಕ್ಕಂಥದ್ದು ಮುಖ್ಯವೇ ಹೊರತು ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂತಹ ಒಂದು ಭಾವನೆ ಬರುವುದಿಲ್ಲ. ಹಿಂಸೆಯೇ. ನಿನ್ನ ನಿನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ದೇಶವನ್ನು ರಕ್ಷಣೆ ಮಾಡಿದೆ ಅಂತಕ್ಕಂತಹ ಆ ಒಂದು ತಪ್ಪು ಕಲ್ಪನೆಯಿಂದ ಆ ಒಂದು ಭಾವನೆ ಅಂತಕ್ಕಂಥದ್ದು ಬಂದಿದೆ. ಅದೇ ವಿರುದ್ಧವಾಗಿರ್ತಕ್ಕಂಥವನು ಅವನಿಗೆ ಎಷ್ಟು ಹಿಂಸೆ ಆಗಿದೆ ಅಂತಕ್ಕಂಥದ್ದು ಅವನಿಗೆ ಗೊತ್ತಾಗುತ್ತೆ. ಅಂದ್ರೆ ಹಿಂಸೆ ಅಂತಕ್ಕಂಥದ್ದು ಇದೆ, ಇದು ಒಪ್ಪಿಕೊಳ್ಳಬೇಕೆ ಹೊರತು ಇದು ಒಳ್ಳೆಯ ಹಿಂಸೆ, ಇದು ಕೆಟ್ಟ ಹಿಂಸೆ ಅಂತಕ್ಕಂತಹ ಯಾವ ಒಂದು ಭೇದವೂ ಕೂಡ ನಾವು ಎಣಿಸಬಾರದು. ಹಿಂಸೆ. ಅಂದ್ರೆ ಈ ರೀತಿಯಲ್ಲಿ ನಾವು ವಿಷಯಗಳನ್ನು ಅರಿಯುತ್ತಾ ಹೋದಂತೆಲ್ಲ ನಾವು ಎಲ್ಲಿ ಸಿಲುಕಿಕೊಳ್ತೇವೆ. ಇಷ್ಟೆಲ್ಲ ಹೇಳಿದ್ರೂ ಕೂಡ, ಇಷ್ಟೆಲ್ಲ ನಾವು ಥಿಯೋಸಾಫಿ ಇದರಲ್ಲಿ ಸದಸ್ಯರಾಗಿ ಅನೇಕ ವರ್ಷಗಳು ನಾವು ಜೀವನವನ್ನು ಕಳೆದಿದ್ದೇವೆ. ಆದರೆ ಯಾಕೆ ನಮ್ಮಲ್ಲಿ ಬದಲಾವಣೆಗಳು, ಪರಿವರ್ತನೆಗಳು ಅಂತಕ್ಕಂಥವು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ, ಕೇವಲ ಹೊರಗಿನ ಆ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲ, ಅದು ಒಳ್ಳೆಯದಾಗಿರಬಹುದು ಕೆಟ್ಟದ್ದಾಗಿರಬಹುದು, ಅದನ್ನು ನಾವು ಸುಮ್ಮನೆ ನೋಡಿಕೊಳ್ತಾ ಹೋದ್ವಿ, ಅದಕ್ಕೆ ಹೊಂದಿಕೊಂಡು ಬಿಟ್ಟಿವಿ. ನಾವು ಹೊರಗಿನ ಜೀವನಕ್ಕೆ ನಾವು ಹೊಂದಿಕೊಂಡು ಬಿಟ್ಟಿದ್ದೀವಿ. ನಮ್ಮ ಸುತ್ತಮುತ್ತ, ಮನೆಯ ಸುತ್ತಮುತ್ತ ಏನಿದೆ ಅಂತಕ್ಕಂಥದ್ದನ್ನು ಕೂಡ ನೋಡುವಷ್ಟು ವ್ಯವಧಿ ನಮಗೆ ಇಲ್ಲ. ಸುಂದರವಾಗಿರ್ತಕ್ಕಂತಹ ವನಗಳಿರಬಹುದು, ಆ ಪುಷ್ಪಗಳಿಂದ ಪುಷ್ಪಭರಿತವಾಗಿರ್ತಕ್ಕಂತಹ ಹೂದೋಟಗಳಿರಬಹುದು, ನಿನ್ನ ಮನೆಯ ಸುತ್ತಲೂ ಇದ್ದರೂ ಕೂಡ ಆ ಒಂದು ಯಾವ ಪ್ರಕೃತಿಯಿಂದ ನೀನು ಬೆಳೆದು ಬಂದಿದ್ದೀಯೋ ಅಂತ ಪ್ರಕೃತಿಯನ್ನ ನೀನು ಪರೀಕ್ಷಿಸಿಲ್ಲ. ಅಂದರೆ ಯಾವ ರೀತಿ ಪ್ರಪಂಚ ಅಂತಕ್ಕಂಥದ್ದು ಹೋಗ್ತಾ ಇದೆಯೋ ಅದಕ್ಕೆ ಹೊಂದಿಕೊಂಡು ನಿನ್ನ ಜೀವನವನ್ನು ನೀನು ಮಾಡ್ತಾ ಇದ್ದೀಯ. ಎಲ್ಲರೂ ಮಾಡ್ತಾ ಇದ್ದರೆ ನಾನು ಕೂಡ ಮಾಡ್ತಾ ಇದ್ದೀನಿ ಅಂತಕ್ಕಂತಹ ಒಂದು ಕಲ್ಪನಾ ಜೀವನದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದು ಎಷ್ಟರ ಮಟ್ಟಿಗೆ ನಾವು ಸತ್ಯದಲ್ಲಿ ಇದ್ದೇವೆ. ಸತ್ಯ ಜೀವನವನ್ನ ನಾವು ಮಾಡಬೇಕು ಅಂತ ಹೇಳಿದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುತ್ತಾ ಹೋದಂತೆಲ್ಲ ನಾನು ಅಸತ್ಯದಲ್ಲಿದ್ದೇನೆ, ನಾನು ದುಷ್ಟನಾಗಿದ್ದೇನೆ ಅಂತಕ್ಕಂತಹ ಅದನ್ನು ಬಿಡಿಸಿಕೊಳ್ಳಬೇಕು ಅಂತಕ್ಕಂತಹ ಒಂದು ಭಾವನೆ ನಮಗೆ ಬರಬಾರದು. ಆ ಬಿಡಿಸಿಕೊಳ್ತೀನಿ ಅಂತ ಹೇಳಿದರೆ ಅದೇ ಒಂದು ಸಮಸ್ಯೆಯಾಗಿ ನಮ್ಮನ್ನು ಕಾಡ್ತದೆ. ಕೇವಲ ನೋಡಬೇಕು, ಎ ಸೈಲೆಂಟ್ ವಿಟ್ನೆಸ್, ಸಾಕ್ಷೀಭೂತವಾಗಿ ನೋಡಬೇಕು ಅಂತ ಹೇಳಿದರೆ ನಿನ್ನ ಆ ಒಂದು ಏನೆಲ್ಲ ದುಷ್ಕರ್ಮಗಳಿದ್ದಾವೆ, ಒಳ್ಳೆಯ ಕರ್ಮಗಳಿದ್ದಾವೆ, ಅದನ್ನು ಕೇವಲ ಸಾಕ್ಷೀಭೂತವಾಗಿ ನೋಡಬೇಕೇ ಹೊರತು ಅದರಲ್ಲಿ ನಿನ್ನ ಮನಸ್ಸು ಪ್ರವೇಶವಾಗಬಾರದು. ಏನು ಆಲೋಚನೆಗಳನ್ನು ಮಾಡಬಾರದು. ಇದು ಹಾಗೆ ಮಾಡಿದ್ರೆ ಚೆನ್ನಾಗಿತ್ತು, ಹೀಗೆ ಮಾಡಿದ್ರೆ ಚೆನ್ನಾಗಿತ್ತು, ಈ ರೀತಿ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂತಹದ್ದು ಸಹಜ. ಅದಾವುದೂ ಬರದೆ ಕೇವಲ ಅಮನಸ್ಕ ಸ್ಥಿತಿಯಲ್ಲಿ ಇದನ್ನು ನಾವು ಪರೀಕ್ಷೆ ಮಾಡುವುದಕ್ಕೆ, ಸಂಶೋಧನೆ ಮಾಡುವುದಕ್ಕೆ ಸಾಧ್ಯವೇ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಜೆ.ಕೆ. ಅವರು ನಮಗೆ ಆ ಒಂದು ಸರಳ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತಹ ಅನೇಕ ವಿಷಯಗಳನ್ನು ಅವರು ಉದಾಹರಣೆಗಳಾಗಿ ತೆಗೆದುಕೊಂಡು ನಮಗೆ ಹೇಳ್ತಕ್ಕಂತಹದ್ದನ್ನು ನಾವು ತಿಳಿಸಬಹುದು. ಇಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂತಹ ಗುಣಗಳನ್ನು ಹೇಳ್ತಾರೆ. ಒಂದು ಸರಳೀಕರಣ ಮತ್ತು ಒಂದು ವಿನಮ್ರತೆ. ಅಂದರೆ ನಮ್ಮ ಇಡೀ ಜೀವನವೆಲ್ಲ ಸಂಕೀರ್ಣಗೊಂಡಿದೆ. ಯಾಕೆ ಸಂಕೀರ್ಣಗೊಂಡಿದೆ ಅಂದರೆ ನಮಗೆ ಈ ಸತ್ಯದ ಅರಿವಿಲ್ಲ. ಈ ಸೃಷ್ಟಿಯು ಯಾವ ಒಂದು ಪ್ರಕೃತಿಯ ನಿಯಮಗಳಿಗೆ ಒಳಗಾಗಿ ನಡೀತಾ ಇದೆ ಅಂತಕ್ಕಂತಹ ಅದು ಗೊತ್ತಿಲ್ಲ. ಕೇವಲ ಆಶೆಗಳಿಂದ ಪ್ರೇರಿತರಾಗಿ ಯಾವ ಒಂದು ಅನಂತ ಇನ್ಫಿನಿಟಿ ಅಂತಕ್ಕಂತಹ ಕ್ಯಾರೆಕ್ಟರ್ ಇದೆಯೋ
ಅದು ನಮ್ಮನ್ನ ಆ ಅನಂತದ ಕಡೆಗೆ ಈ ಆಶೆಗಳನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಆ ಅನಂತ ಅಂತಕ್ಕಂಥದ್ದು ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಅದು ಇನ್ಫಿನಿಟಿ ಅಂತಕ್ಕಂಥದ್ದು ಯಾವುದಕ್ಕೆ ಇರಬೇಕು, ಆದರೆ ನಾವು ಯಾವುದಕ್ಕೆ ಪ್ರಯೋಗ ಮಾಡ್ತಾ ಇದ್ದೀವಿ, ಇದರ ಅರಿವು ನಮಗಾಗಬೇಕು. ಸತ್ ಚಿತ್ತ ಆನಂದ ಅಂತಕ್ಕಂತಹ ಆ ಪದಗಳನ್ನು ನಾವು ಬಳಸ್ತೀವಿ, ಆದರೆ ಎಷ್ಟರ ಮಟ್ಟಿಗೆ ಅವು ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಸತ್ ಎಕ್ಸಿಸ್ಟೆನ್ಸ್, ಚಿತ್ ನಾಲೆಡ್ಜ್, ಆನಂದ ಯಾವಾಗಲೂ ಇಟ್ ಈಸ್ ಎ ಬ್ಲಿಸ್ಫುಲ್ ಸ್ಟೇಟ್. ಇದು ಯಾವಾಗ ಸಾಧ್ಯ ಆಗುತ್ತಂದ್ರೆ ತಿಳಿದುದೆಲ್ಲವನ್ನ ಬಿಟ್ಟಾಗ ಮಾತ್ರ ಅದು ಸಾಧ್ಯ. ಸತ್ ಚಿತ್ತ ಆನಂದದಲ್ಲಿ ನಿಲ್ಲುವುದಕ್ಕೆ ಯಾವಾಗ ಸಾಧ್ಯ ಆಗುತ್ತಂತ ಹೇಳಿದ್ರೆ, ತಿಳಿದುದೆಲ್ಲವ ಬಿಟ್ಟು ಅಂತ ಹೇಳಿದ್ರೆ ಏನೆಲ್ಲ ಹೊರಗಿನ ವಿಷಯಗಳನ್ನು ನಾವು ಅರಿತಾ ಇದ್ದೀವೋ ಅವು ಎಷ್ಟರ ಮಟ್ಟಿಗೆ ಇದ್ದಂತೆ ಅದನ್ನು ತಿಳಿಯುವುದಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಊಹೆ ಬೇಕಾದಷ್ಟು ಇದೆ. ದೂರದಿಂದ ಒಂದು ಗಿಡವನ್ನು ನೋಡಿದಾಗ ಆ ಗಿಡದ ಊಹೆಯ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಅದರಲ್ಲಿ ನಾವಿರ್ಬೋದು, ಚೇಳಿರ್ಬೋದು. ಅಂದರೆ ಈ ರೀತಿಯ ಒಂದು ಕೆಲಸಕ್ಕೆ ಬಾರದ ವಿಷಯಗಳನ್ನ ನಾವು ನಮ್ಮ ಮನಸ್ಸಿಗೆ ಕೊಟ್ಟು ನಮ್ಮ ಯಾವ ಒಂದು ಶಕ್ತಿ ಇದೆಯೋ ಆ ಶಕ್ತಿಯನ್ನ ನಾವು ಪೋಲು ಮಾಡ್ತಾ ಇದ್ದೇವೆ. ಅಂದರೆ ಈ ರೀತಿಯಲ್ಲಿ ನಾವು ನಮ್ಮನ್ನು ಅರಿಯುತ್ತಾ ಹೋದಂತೆಲ್ಲ ಯಾವ ಈ ಒಂದು ಈ ಹೊದಿಕೆಗಳು, ಈ ಸಪ್ತ ಹೊದಿಕೆಗಳು ಏನಿದ್ದಾವೆ, ದೇಹಗಳು ಅಂತಕ್ಕಂಥವು ಏನಿದ್ದಾವೆ, ಆ ಹೊದಿಕೆ ಒಂದೊಂದು ಹೊದಿಕೆಯಲ್ಲಿಯೂ ಕೂಡ ಒಂದೊಂದು ಪ್ರಪಂಚವನ್ನೇ ಸೃಷ್ಟಿಸಿಕೊಂಡು ನಾವು ಹೋಗ್ತಾ ಇದ್ದೀವಿ. ಸ್ಥೂಲ ದೇಹವಿದೆ ಉದಾಹರಣೆಗೆ. ಈ ಸ್ಥೂಲ ದೇಹದ ಅದಕ್ಕೆ ನಾವು ಎಷ್ಟರ ಮಟ್ಟಿಗೆ ಅದನ್ನು ನೋಡಿಕೊಳ್ಳಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ರುಚಿಯಾಗಿರ್ತಕ್ಕಂತಹ ಅಡಿಗೆಯನ್ನು ಬಡಿಸಿದರೆ ಅದು ಹೊಟ್ಟೆ ಹಿಡಿಸ್ತೋ ಇಲ್ಲ ಗೊತ್ತಿಲ್ಲ, ನಾವು ತುಂಬುತ್ತಿರ್ತೀವಿ. ಅಂದರೆ ಈ ರೀತಿಯಲ್ಲಿ ಅನರ್ಥವಾಗಿರ್ತಕ್ಕಂತಹ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ಮಾಡ್ತಾ ಇದ್ದೀವಿ. ಈ ರೀತಿ ಮಾಡಿದಾಗ ಏನಾಗುತ್ತಂತ ಹೇಳಿದ್ರೆ ನಮ್ಮ ಹೊಟ್ಟೆ ಗೂಢಾಣವಾಗಿ ಬೆರೆಯುತ್ತದೆ, ನಮ್ಮ ಮನಸ್ಸು ಮಂದವಾಗ್ತದೆ. ಮಂದವಾಗಿರ್ತಕ್ಕಂತಹ ಮನಸ್ಸಿನಲ್ಲಿ ಸೂಕ್ಷ್ಮತೆ ಅಂತಕ್ಕಂಥದ್ದು ಇರೋದಿಲ್ಲ. ಎಲ್ಲಿ ಸೂಕ್ಷ್ಮತೆ ಅಂತಕ್ಕಂಥದ್ದು ಇರೋದಿಲ್ಲವೋ ಅಲ್ಲಿ ನಾವು ಸರಿಯಾಗಿರ್ತಕ್ಕಂತಹ ಉತ್ತರವನ್ನ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಈ ರೀತಿಯಲ್ಲಿ ಈ ಒಂದು ಉಪಾಧಿಗಳು ಅಂತ ಏನು ಹೇಳ್ತಾ ಇದ್ದೀವಿ, ಈ ಉಪಾಧಿಗಳ ಆ ಒಂದು ಸೀಮೆಯಲ್ಲಿ ಸಿಲುಕಿಕೊಂಡು, ಈಗ ಉದಾಹರಣೆಗೆ ಈ ಒಂದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಇವು ಒಂದೊಂದರಲ್ಲಿಯೇ ಅನೇಕ ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೀವಿ. ಆ ಒಂದು ಕಾಮದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆಶೆಗಳು ಯಾವ ರೀತಿ ನಮ್ಮನ್ನ ಹೊರಗಡೆಯ ಪ್ರಪಂಚದಲ್ಲಿ ನಮ್ಮನ್ನು ಕಟ್ಟಿ ಹಾಕಿವೆ, ನಿರ್ಬಂಧಿಸಿವೆ. ನಮಗೆ ಆಶೆಗಳು ಎಷ್ಟು ಬೇಕಾಗಿದೆ. ನಮ್ಮ ಈ ಒಂದು ಸ್ಥೂಲ ದೇಹ ಉಳಿಸಿಕೊಂಡು ಅದನ್ನು ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವುದಕ್ಕೆ ಎಷ್ಟು ಆಹಾರ ಬೇಕು ನಮಗೆ. ಅದರ ಎಷ್ಟರ ಮಟ್ಟಿಗೆ ನಮ್ಮ ಒಂದು ಗಮನವನ್ನು ಅದರ ಮೇಲಿಟ್ಟಿದ್ದೀವಿ. ಆ ಗಮನವಿಲ್ಲದೆ ಇರ್ತಕ್ಕಂತಹ ಈ ಒಂದು ಜೀವನದಲ್ಲಿ ಈ ಕ್ಲೇಶಗಳು ಅಂತಕ್ಕಂಥವು, ರೋಗಗಳು ಅಂತಕ್ಕಂಥವನ್ನು ನಾವು ಎದುರಿಸ್ತಾ ಇದ್ದೀವಿ. ಅಂದರೆ ಇದೆಲ್ಲವನ್ನೂ ಕೂಡ ನೇರ ದೃಷ್ಟಿಯಿಂದ ನೀನು ಗಮನಿಸಿ ನೋಡಿದ್ದೇ ಆದರೆ ನಿಧಾನವಾಗಿ ನಿನ್ನಲ್ಲಿ ಪರಿವರ್ತನೆ ಅಂತಕ್ಕಂತಹದ್ದು ಬರ್ತದೆ. ನಾವು ಆ ರೀತಿ ಮಾಡದೆ ಪರಾವಲಂಬಿಗಳಾಗಿ ನಮ್ಮ ಸಮಸ್ಯೆಗಳಿಗೆ ಇತರರ ಒಂದು ಪರಿಹಾರವನ್ನು ಕೇಳ್ತಾ ಇರ್ತೀವಿ. ಪ್ರತಿಯೊಬ್ಬರು ತಮ್ಮದೇ ಆಗಿರ್ತಕ್ಕಂತಹ ಸಮಸ್ಯೆಗಳನ್ನು ತಾವೇ ಸೃಷ್ಟಿ ಮಾಡಿಕೊಂಡಿರ್ತಾರೆ. ಬೇರೊಬ್ಬರ ಉತ್ತರವನ್ನು ನಾವು ನಿರೀಕ್ಷಿಸಿದ್ದಾದರೆ ಅದು ಎಷ್ಟರ ಮಟ್ಟಿಗೆ ಸೂಕ್ತವಾಗಿರ್ತದೆ. ನಿನ್ನ ಸಮಸ್ಯೆಗೆ ನೀನೇ ಕಾರಣ ಅಂತ ಹೇಳಿದ್ರೆ ಅದನ್ನ ನೀನು ಆಂತರಿಕವಾಗಿ ಒಳಹೊಕ್ಕು ಆ ದೃಷ್ಟಿ ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸಿದಾಗ ನಿಧಾನವಾಗಿ ಯಾವ ರೀತಿ ಉಪಾಧಿಗಳು ಅಂತಕ್ಕಂಥವು ಕಾರ್ಯವನ್ನು ಮಾಡ್ತಾ ಇದ್ದಾವೆ ಅವುಗಳನ್ನು ನಾವು ತಪ್ಪು ಹಾದಿಯಲ್ಲಿ ತೆಗೆದುಕೊಂಡು ಹೋಗಿದ್ದರೆ ಯಾವ ರೀತಿಯಲ್ಲಿ ಅದರಿಂದ ನಮಗೆ ತೊಂದರೆಗಳು ಆಗ್ತವೆ ಅಂತಕ್ಕಂಥದ್ದನ್ನು ನೋಡುತ್ತಾ ಹೋಗಬೇಕು. ಕೇವಲ ನೋಡುತ್ತಾ ಹೋಗಬೇಕೆಂದು ಹೊರತು
ಪರಿಹಾರ ಮಾಡಿಕೊಳ್ತೀನಿ ಅಂತಕ್ಕಂತಹ ಆ ಒಂದು ಮನಸ್ಸಿನ ಒಂದು ಆಲೋಚನೆ ನಿನಗೆ ಬಂತು ಅಂದ್ರೆ ಪರಿಹಾರ ನಿನಗೆ ಸಿಗುವುದಿಲ್ಲ. ಯಾಕೆ ಸಿಗೋದಿಲ್ಲ ಅಂದ್ರೆ ಮತ್ತೊಂದು ಅಡಚಣೆ, ಆ ಆಲೋಚನೆ ಅಡಚಣೆ ನಿನ್ನ ಆ ಸಮಸ್ಯೆಗೆ ಮತ್ತೊಂದು ಅಡಚಣೆಯನ್ನು ಉಂಟು ಮಾಡ್ತದೆ, ಮತ್ತೆ ಉಪಾಧಿ ಬಲವಾಗಿ ಬೆಳೆಯುತ್ತದೆ. ಅಂದರೆ ನಮಗೆ ಗೊತ್ತಿಲ್ಲದೆ ಯಾವ ರೀತಿಯಲ್ಲಿ ನಮ್ಮ ಉಪಾಧಿಗಳನ್ನ ನಾವು ತಪ್ಪು ಹಾದಿಯಲ್ಲಿ ತೆಗೆದುಕೊಂಡು ಹೋಗಿ ಆ ತಪ್ಪು ಜೀವನವನ್ನು ನಾವು ಮಾಡ್ತಾ ಇದ್ದೇವೆ. ನಿಮಗೆ ಜೀವನ ಮಾಡುವುದೇ ಗೊತ್ತಿಲ್ಲ, ನೀವು ಸಾವು ಅಂದರೆ ಯಾಕೆ ಹೆದರ್ಕೊಳ್ತೀರಿ? ನೀವು ಏನೇ ಹೆದರಿಕೊಂಡು ಹೋದಕ್ಕೆ ಏನೇ ಆ ಬೇರೆ ಬೇರೆಯ ಆ ಈ ಉತ್ತರಗಳನ್ನು ಕಂಡುಕೊಂಡರೂ ಕೂಡ ಅದರ ಪರಿಹಾರ ನಿಮಗೆ ಸಿಗುವುದಿಲ್ಲ. ಸಾವೇ. ಸಾವು ಅಂತಕ್ಕಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಅದು ನಿನ್ನನ್ನು ಏನು ಮಾಡುವುದಿಲ್ಲ. ನೀನು ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಭಯ ಬೀಳುತ್ತೀಯ, ಭಯ ಬಿದ್ದರೆ ನಿನಗೆ ಅರ್ಥವಾಗುವುದಿಲ್ಲ. ಯಾವುದೇ ವಿಚಾರ ತೆಗೆದುಕೊಳ್ಳಿ, ಅದು ಸಾವೇ ಆಗಿರಲಿ ಅಥವಾ ದೇಶ ರಕ್ಷಣೆಯೇ ಆಗಿರಲಿ, ಯಾವುದೇ ವಿಷಯ ತೆಗೆದುಕೊಂಡ್ರು ಕೂಡ ಯಾವಾಗ ನಾನು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ತೀನಿ ಅಂತಕ್ಕಂಥ ಆಲೋಚನೆ ಬಂದ ತಕ್ಷಣವೇ ನಾವು ಇದ್ದದ್ದನ್ನು ಇದ್ದಂತೆ ಅರಿಯುವುದಕ್ಕೆ ಆಗುವುದಿಲ್ಲ. ಅಂದರೆ ಈ ಎಲ್ಲ ವಿಷಯಗಳನ್ನು ನಾವು ಅರಿಯುತ್ತಾ ಹೋದಂತೆಲ್ಲ ನಿಧಾನವಾಗಿ ಆ ಉಪಾಧಿಗಳು ಅಂತಕ್ಕಂಥವಿದವು, ಆ ಉಪಾಧಿಗಳಿಂದ ಆಗ್ತಕ್ಕಂಥ ಅನಾಹುತಗಳು ಏನು ಅಂತಕ್ಕಂಥದ್ದು ನಿನಗೆ ಗೊತ್ತಿದೆ. ಕೇವಲ ಗಮನಿಸುತ್ತಾ ಹೋಗಬೇಕೇ ಹೊರತು ಅದರ ಒಳಗಡೆ ನೀನು ಪ್ರವೇಶವಾಗಬಾರದು. ನಾನು ಅದಕ್ಕೆ ಪರಿಹಾರ ಹೋಗ್ತೇನೆ, ನಾನು ಆ ರೀತಿ ಮಾಡ್ತೇನೆ, ಈ ರೀತಿ ಮಾಡ್ತೀನಿ ಅಂತಕ್ಕಂಥ ಆಲೋಚನೆ ಬಂದ ತಕ್ಷಣವೇ ಇದ್ದದ್ದನ್ನ ಇದ್ದಂತೆ ನೋಡುವುದಕ್ಕೆ ಆಗುವುದಿಲ್ಲ. ಇದು ಯಾರಿಗೆ ಅವರೇ ಸ್ವಪ್ರಯತ್ನದಿಂದ ಯಾವ ರೀತಿಯ ಜೀವನವನ್ನು ನಾವು ಮಾಡಿದ್ದೇವೆ, ನಮ್ಮ ಆಂತರಿಕವಾಗಿರ್ತಕ್ಕಂತಹ ಚಿತ್ರಣ ಯಾವ ರೀತಿಯಲ್ಲಿದೆ, ಅದು ಅವರಿಗೆ ಅವರೇ ಆ ಧ್ಯಾನದ ಮುಖಾಂತರ ಕಂಡುಕೊಳ್ಳತಕ್ಕಂತಹ ಪ್ರಯತ್ನವಾಗಬೇಕಾಗುತ್ತೆ. ಅಂದರೆ ನಾವು ಈಗ ಸಮಸ್ಯೆ ಯಾವ ರೀತಿ ಪ್ರಾರಂಭ ಆಗಬೇಕು, ನಮಗೆ ಹೊರಗಡೆ ಸಮಸ್ಯೆ ಇದ್ದಾವೆ, ಒಳಗಡೆ ಸಮಸ್ಯೆ ಇದ್ದಾವೆ. ಈ ಸಮಸ್ಯೆಗೆ ಎಲ್ಲಿಂದ ನಾವು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬರುವುದು. ಅಂದರೆ ನೀನು ಯಾವ ಹೊರಗಡೆ ಇರ್ತಕ್ಕಂತಹ ಸಮಸ್ಯೆ ನಿನ್ನ ಒಳಗಡೆಯಿಂದಲೇ ಸೃಷ್ಟಿಯಾಗಿದೆ ಅಂದಾಗ, ನೀನು ಆಂತರಿಕವಾಗಿ ಮತ್ತು ಬಹಿರಂಗವಾಗಿ, ವ್ಯಕ್ತಿಗತವಾಗಿ, ಸಾಮೂಹಿಕವಾಗಿ, ಇದು ಎಲ್ಲವನ್ನೂ ಕೂಡ ನೀನು ಆಂತರಿಕವಾಗಿರ್ತಕ್ಕಂತಹ ರೀತಿಯಲ್ಲಿ ನಿನ್ನನ್ನು ತೊಡಗಿಸಿಕೊಂಡರೆ ಆಗ ನಿಧಾನ ಯಾವ ರೀತಿ ನೀನು ಬಂಧಿಸಲ್ಪಟ್ಟಿದ್ದೀಯ, ಉಪಾಧಿಗಳು ಯಾವ ರೀತಿಯಲ್ಲಿ ನಿನ್ನನ್ನು ಬಂಧಿಸಿವೆ, ಆ ಉಪಾಧಿಗಳೇ ನಿನ್ನನ್ನ ಇಂತಹ ಒಂದು ಬಿಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾವೆ. ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು, ಇವುಗಳೆಲ್ಲವನ್ನೂ ಕೂಡ ನೀನು ನೋಡುತ್ತಾ ಹೋದಂತೆಲ್ಲ ಆಗ ನಿಧಾನವಾಗಿ ಈ ವಿನಮ್ರತೆ ಅಂತಕ್ಕಂಥದ್ದು ಇಲ್ಲಿ ಬೇಕಾಗ್ತದೆ. ಯಾಕೆ ವಿನಮ್ರತೆ ಅಂತಂದ್ರೆ ಅವನೇನು ಹೇಳ್ತಾನೆ ಇವನು ಹೇಳ್ತಾನೆ ನನಗೆಲ್ಲ ಗೊತ್ತಿದೆ ಅಂತಕ್ಕಂತಹ ಆ ಒಂದು ಆಲೋಚನೆ ಬಂದ ತಕ್ಷಣ ನಾವು ತಿಳಿಯತಕ್ಕಂತಹ ಆ ವಿಷಯಕ್ಕೆ ಅದು ಅಡ್ಡಪರೆಯಾಗಿ ನಿಲ್ತದೆ. ನಾನು ಸಾಕಷ್ಟು ಗುರುಗಳನ್ನು ನೋಡಿದ್ದೇನೆ, ಅವರ ಆಶೀರ್ವಾದ ಪಡೆದಿದ್ದೇನೆ, ಇವರ ಆಶೀರ್ವಾದ ಪಡೆದಿದ್ದೇನೆ ಅಂತ ಅಂದುಕೊಳ್ಳಬಹುದು. ಅದಾವುದೂ ಕೂಡ ನಿನಗೆ ಉಪಯೋಗವಾಗಲಾರದು. ಇದು ಎಲ್ಲವೂ ಕೂಡ ನಿನಗೆ ಅಡಚಣೆಯಾಗುತ್ತದೆ. ಥ್ರೋ ಆಲ್ ಯುವರ್ ಬುಕ್ಸ್ ಇಟ್ ದಿ ಓಷನ್ ಅಂದ್ಬಿಟ್ರು JK ಅವರು. ಅಂದರೆ ಇಂತಹ ಒಂದು ಸಮಾಜದಲ್ಲಿ ನಾನು ಒಬ್ಬಂಟಿಗನಾಗಿ ನಿಲ್ಲಬಲ್ಲನೆ, ಇಂತಹ ಹೊರಗಿನ ಪ್ರಪಂಚದಲ್ಲಿ ಅನಾಹುತಗಳು ನಡೀತಾ ಇದ್ದಾವೆ, ಕೊಲೆ, ಸುಲಿಗೆ, ಕಳ್ಳತನ, ಮೋಸ, ವಂಚನೆ, ಇಂತಹ ಒಂದು ಪ್ರಪಂಚದಲ್ಲಿ ನಾನು ಒಬ್ಬನೇ ನಿಲ್ಲಬಲ್ಲನೆ ಅಂತಕ್ಕಂತಹ ಪ್ರಶ್ನೆ ನಮಗೆ ಬರಬಹುದು. ಆಗ ಎದೆಗುಂದದೆ ಧೈರ್ಯವಾಗಿ ಯಾವಾಗ ಈ ಸತ್ಯಜ್ಞಾನ ಅಂತಕ್ಕಂಥದ್ದು ನಮಗೆ ಅರ್ಥವಾಗ್ತದೋ, ಅಂದರೆ ಸತ್ಯಜ್ಞಾನ ಅಂತ ಹೇಳಿದ್ರೆ ಸತ್ಯಕ್ಕೆ ಯಾವ ಮಾರ್ಗವೂ ಇಲ್ಲ, ವಾಸ್ತವಿಕತೆಗೂ ಕೂಡ ಯಾವ ಮಾರ್ಗವೂ ಇಲ್ಲ. ಸತ್ಯಕ್ಕೆ ಯಾವ ರೀತಿಯಲ್ಲಿ ತಿಳಿದುಕೊಳ್ಳುವಕ್ಕೆ ಮಾರ್ಗವಿಲ್ಲವೋ ಹಾಗೆ ವಾಸ್ತವಿಕತೆಗೆ ತಿಳಿದುಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಉದಾಹರಣೆಗೆ ನನಗೆ ಹಸಿವಾಗಿದೆ, ಬಾಯಾರಿಕೆಯಾಗಿದೆ,
ನಿನಗೆ ಯಾರು ಹೇಳ್ತಾರೆ ಬಾಯಾರಿಕೆ ಆಗಿದೆ ಅಂತ ಯಾರು ಹೇಳಿದ್ರು? ಹಸಿವಾಗಿದೆ ಅಂತಕ್ಕಂಥದ್ದನ್ನು ಯಾರು ಹೇಳಿದರು? ಅದು ಆಂತರಿಕವಾಗಿರ್ತಕ್ಕಂಥ ಸ್ವಾನುಭವದಿಂದ ಅರಿವಾಗ್ತಕ್ಕಂತಹ. ಈ ರೀತಿ ಅರಿವು ಅಂತಕ್ಕಂಥದ್ದು ಯಾರಿಗೆ ಅವರಿಗೆ ಆಗ್ತಕ್ಕಂಥ ವಿಚಾರವೇ ಹೊರತು ಬೇರೆಯವರಿಂದ ಅರಿಯತಕ್ಕಂಥ ವಿಚಾರವಲ್ಲ. ಇದು ಸ್ಪಷ್ಟವಾಗಿ ನಮಗೆ ಅರ್ಥವಾಗಬೇಕು. ಆಗ ಈ ವಿಷಯ ವಸ್ತುಗಳೊಂದಿಗೆ ನಮ್ಮ ಸಂಪರ್ಕವೇನಿದೆ ಅದು ಎಲ್ಲವೂ ನಿಧಾನವಾಗಿ ಕಳೆದು ಹೋಗುತ್ತದೆ. ಇದು ನಿಧಾನವಾಗಿ ಅಂತಕ್ಕಂಥ ಮಾತು ಕೂಡ ಅಲ್ಲ. ಯಾಕಂತ ಹೇಳಿದ್ರೆ ನಾವು ನಿಧಾನವಾಗಿ ಕಲ್ತ್ಕೊಂಡ್ರೆ ಆಯ್ತು ಬಿಡು ಅಂತಕ್ಕಂಥ ಮಾತು ಬಂದ ತಕ್ಷಣವೇ ಅದೇ ನಮಗೆ ಒಂದು ಅಡ್ಡಪರಿಯಾಗಿ ನಿಲ್ತದೆ. ಆ ಕ್ಷಣವೇ ನಾನು ಬದಲಾಗಬೇಕು, ನನ್ನಲ್ಲಿ ಪರಿವರ್ತನೆವಾಗಬೇಕು. ರ್ಯಾಡಿಕಲ್ ಚೇಂಜ್ ಹ್ಯಾಸ್ ಟು ಬಿ ಎಫೆಕ್ಟೆಡ್. ಆ ಆಂತರಿಕವಾಗಿರ್ತಕ್ಕಂತಹ ಪರಿವರ್ತನೆ ಕ್ಷಣಾರ್ಧದಲ್ಲಿ ಆದರೆ ಆದಂತೆ. ಇಲ್ಲ ನಾನು ಸಮಯ ತೆಗೆದುಕೊಳ್ತೀನಿ ಅಂದರೆ ನಿನ್ನ ಒಂದು ಭೂತಕಾಲದ ವಿಷಯಗಳೆಲ್ಲವೂ ಕೂಡ ಅಲ್ಲಿ ಬರ್ತವೆ. ಕೇವಲ ವರ್ತಮಾನದಲ್ಲಿ ಮಾತ್ರ ನೀನು ಆ ಕಲಿಕೆಯನ್ನು ಕಲಿಯಬಹುದೇ ಹೊರತು ಯಾವ ವಿಷಯಗಳ ಸಂಗ್ರಹಣೆ, ನೋಯಿಂಗ್, ನಾಲೆಡ್ಜ್, ಕೇವಲ ತಿಳುವಳಿಕೆ, ಅದು ನಿನಗೆ ನಾಲೆಡ್ಜ್ ಜ್ಞಾನವನ್ನು ಕೊಡಬಹುದು, ಅದರಿಂದ ನಿನಗೇನೂ ಉಪಯೋಗವಿಲ್ಲ. ಇದು ಭೂತ ಭವಿಷ್ಯತ್ತುಗಳ ಆ ಒಂದು ಸಂಕೋಲೆಯಲ್ಲಿ ತಿರುಗಿಸ್ತಾ ಇದೆ ನಿನ್ನನ್ನು. ಇದನ್ನು ಬಿಟ್ಟು ನೀನು ವರ್ತಮಾನದಲ್ಲಿ ನಿಲ್ಲಬೇಕು ಅಂತ ಹೇಳಿದರೆ ಸಂಪೂರ್ಣವಾಗಿ ನಿನ್ನ ಮನಸ್ಸು ಅಂತಕ್ಕಂಥದ್ದು ಸ್ವಚ್ಛವಾಗಿರಬೇಕು. ಫ್ರೀಡಮ್ ಫ್ರಮ್ ದಿ ನೋನ್ ಅಂದರೆ ಅದೇ ಸ್ವತಂತ್ರವಾಗಿರ್ತಕ್ಕಂತಹ ಯಾವ ಮನಸ್ಸಿದೆಯೋ ಅದು ಮಾತ್ರ ಯಥಾತಥಾತ್ವವಾಗಿ ಇದ್ದದ್ದನ್ನು ಇದ್ದಂತೆ ಅರಿಯಬಲ್ಲದೇ ಹೊರತು ಬೇರೆ ಯಾವುದೂ ಕೂಡ ನಿಮಗೆ ಇದ್ದದ್ದನ್ನು ಇದ್ದಂತೆ ತಿಳಿಸಿಕೊಡುವುದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಅಂದರೆ ವರ್ತಮಾನದಲ್ಲಿ ನೀನು ಯಾವಾಗಲೂ ಇದ್ದರೆ ಕ್ಷಣ ಕ್ಷಣವೂ ನಿನಗೆ ಹೊಸದಾಗಿ ಕಾಣ್ತತೆ. ನೀನು ಕಲಿಯುತ್ತಾ ಇದ್ದೀಯ, ನೋಡ್ತಾ ಇದ್ದೀಯ, ಕಲಿಯುತ್ತಾ ಇದ್ದೀಯ. ಅಲ್ಲಿ ಬೇರೆ ಅದಕ್ಕೆ ಆಸ್ಪದವೇ ಇಲ್ಲ. ಅದು ಭೂತವಾಗಲಿ ಭವಿಷ್ಯತ್ತಾಗಲಿ ಅಲ್ಲಿ ಬರ್ತಕ್ಕಂತಹ ಒಂದು ಕಾಲಾವಕಾಶವೇ ನಿನಗೆ ಇಲ್ಲ. ಸಂಪೂರ್ಣವಾಗಿ ನಿನ್ನ ಮನಸ್ಸು ಅಂತಕ್ಕಂಥ ಆ ಕರ್ಮದಲ್ಲಿ ತೊಡಗಿದಾಗ ಹೊಸ ಹೊಸ ವಿಷಯಗಳು ನಿನಗೆ ಮೂಡಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ವರ್ತಮಾನದಲ್ಲಿ ಮಾತ್ರ ನೀನು ಅರಿಯತಕ್ಕಂತಹ ವಿಷಯಗಳು ಹೊಸದಾಗಿರ್ತವೆ ಹೊರತು ಯಾವಾಗ ಈ ಭೂತ ಭವಿಷ್ಯತ್ತುಗಳಲ್ಲಿ ನಾವು ಸಿಲುಕಿಕೊಳ್ತೀವೋ ಆಗ ಈ ಹೊಸತನ ಅಂತಕ್ಕಂಥದ್ದು ಬರೋದಿಲ್ಲ. ಹೊಸತನ ಯಾವಾಗ ಇರೋದಿಲ್ವೋ ನೀನು ನಿರುತ್ಸಾಹಿ ಆಗುತ್ತೀಯ. ಅಂದ್ರೆ ಮೆಕ್ಯಾನಿಕಲ್ ಲೈಫ್ ನಾವೆಲ್ಲ ಮಾಡ್ತಕ್ಕಂಥದ್ದು ಈ ಕೇವಲ ಯಾಂತ್ರಿಕ ಜೀವನ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಬಂದಿದ್ದೇವೆ, ಯಾತಕ್ಕೆ ಬಂದಿದ್ದೇವೆ? ಅರಿವಿಗೋಸ್ಕರ ಬಂದಿದ್ದೇವೆ. ಆದರೆ ನಮ್ಮ ಮನಸ್ಸು ಯಾವ ಕಡೆ ತಿರುಗ್ತಾ ಇದೆ ನೋಡ್ರಿ. ನಮ್ಮ ಮನಸ್ಸು ಯಾವ ಕಡೆಗೆ ತಿರುಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ರಿ. ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಪರಿವರ್ತನೆ ಅಂತಕ್ಕಂಥದ್ದು ಬಂದಿದೆ ಅಂತಕ್ಕಂಥದ್ದನ್ನ ಅವರಿಗವರೇ ಯೋಚನೆ ಮಾಡಿಕೊಳ್ಬೇಕು, ಬೇರೆಯವರು ಮಾಡ್ತಕ್ಕಂಥದ್ದು ಅಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದು ಇರ್ತತೆ. ಆ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ರೂಪುಗೊಂಡಿರ್ತಕ್ಕಂತಹ ಜೀವನವೇನಿರ್ತತೆ, ಆ ಜೀವನವನ್ನ ಇದ್ದದ್ದನ್ನ ಇದ್ದಂತೆ ಎದುರಿಸಿ ಜೀವಿಸುವಂತಹ ಕಲೆಯನ್ನು ಕಲಿ ನೀನು. ಅಂದ್ರೆ ದಿ ಆರ್ಟ್ ಆಫ್ ಲಿವಿಂಗ್. ಆ ಜೀವಿಸುವ ಒಂದು ಕಲೆಯನ್ನು ನೀನು ಕಲಿತಾಗ ನೀನು ವರ್ತಮಾನದಲ್ಲಿಯೇ ಇರ್ತೀಯ. ನೀನು ಏನು ಮಾಡ್ತಾ ಇದ್ದೀಯೋ ಅದರಲ್ಲಿ ಸಂಪೂರ್ಣವಾಗಿ ನಿನ್ನ ಮನಸ್ಸನ್ನು ತೊಡಗಿಸಿಕೊಂಡಿರ್ತೀಯ. ಇಲ್ಲಿ ಮನಸ್ಸು ದೇಹ ಅಂತಕ್ಕಂತಹ ಭೇದ ಭಾವವಿರುವುದಿಲ್ಲ. ಎಲ್ಲವೂ ಏಕಪ್ರಕಾರವಾಗಿ ಕೆಲಸದಲ್ಲಿ ತೊಡಗಿರುತ್ತವೆ. ಮನಸ್ಸು ಬೇರೆ ದೇಹ ಬೇರೆ ಅಂತಕ್ಕಂತಹ ಪ್ರತ್ಯೇಕತೆ ಬಂದಾಗ ಈ ಒಂದು ಭೂತ ಭವಿಷ್ಯತ್ತುಗಳ ಸಂಕೋಲೆಯಲ್ಲಿ ಸಿಲುಕಿಕೊಳ್ತೇವೆ. ಅಂದರೆ ಇದರಿಂದ ನಾವು ಸಂಪೂರ್ಣವಾಗಿ ಬಿಡಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಾವು ನಮ್ಮನ್ನು ಒಳಹೊಕ್ಕು ನೋಡಿದಾಗ ಅದು ಸಾಧ್ಯವಾಗುತ್ತದೆ. ಅದಕ್ಕೆ ಸರಳತೆ ಅಂತ ಹೇಳಿದ್ರೆ ಏನೆಲ್ಲ ನಾವು ಸಂಕೀರ್ಣಗೊಳಿಸಿದ್ದೇವೆ ಜೀವನವನ್ನು. ಯಾವುದೋ ಒಂದು ವಿಷಯವನ್ನು ತೆಗೆದುಕೊಂಡರೆ ಅದಕ್ಕೆ ಸಾವಿರಾರು ವಿಷಯಗಳನ್ನು ಜೋಡಣೆ ಮಾಡಿ ಸಂಕೀರ್ಣಗೊಳಿಸಿದ್ದೇವೆ. ಅದರ ಅವಶ್ಯಕತೆ ನಮಗೆ ಇಲ್ಲ. ಅಂದರೆ ಸುಖ ಅಂದರೆ ಸುಖ, ಕಷ್ಟ ಅಂದರೆ ಕಷ್ಟ. ಅದು ಇದ್ದದ್ದನ್ನು ಇದ್ದಂತೆ ರೀ. ನೀನು ಶಿಕ್ಷಣ ಪಡೆಯಬೇಕಂದ್ರೆ ಶಿಕ್ಷೆ ಅಂತಕ್ಕಂಥದ್ದು ಅನುಭವಿಸಲೇಬೇಕು. ಅದು ಇರ್ತಕ್ಕಂಥದ್ದು, ನೈಜವಾಗಿ ಇರ್ತಕ್ಕಂಥದ್ದು.
ನಾನು ಕಲಿತೀನಿ ಅಂತ ಹೇಳಿದ್ರೆ, ನನಗೆ ಕಲಿಕೆ ಆಗಬೇಕು ಅಂತ ಹೇಳಿದ್ರೆ ನೀನು ಕಷ್ಟವನ್ನು ಅನುಭವಿಸು. ಆದರೆ ನಾವೇನು ಮಾಡ್ತೀವಿ ಅಂದ್ರೆ, ಈ ಕಷ್ಟವನ್ನ ಹೋಗಲಾಡಿಸುವುದಕ್ಕೋಸ್ಕರ ಇತರರ ಮೇಲೆ ಅತಿಕ್ರಮಣ ಮಾಡ್ತೀವಿ. ಬೇರೆಯವರ ಸಂಪಾದನೆಯನ್ನ ಆಕ್ರಮಣ ಮಾಡಿ ಸಂಪಾದಿಸ್ಕೊಳ್ತಾ ಇರ್ತೀವಿ. ಯಾರೋ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ನನ್ನ ಹೆಸರನ್ನು ಹಾಕಿಕೊಂಡು ನಾನು ಮೆರಿತಾ ಇರ್ತೀನಿ. ಈ ರೀತಿಯ ಅನಾಹುತಗಳು ನಾವು ನೋಡ್ತಾ ಇದ್ದೇವೆ. ಅಂದರೆ ಇದು ಎಲ್ಲವೂ ಕೂಡ ಈ ಒಂದು ಮಾಯೆಯ ಜಾಲದಲ್ಲಿ ಸಿಲುಕಿಕೊಂಡು ನಾವು ಈ ರೀತಿಯ ಯಾವುದು ಸಮಾಜದಲ್ಲಿ ಇದೆಯೋ ಅದಕ್ಕೆ ಹೊಂದಿಕೊಂಡು ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ನಾವು ತಟಸ್ಥರಾಗಿ ಎಷ್ಟರ ಮಟ್ಟಿಗೆ ನಾನು ನಿಜವಾದ ಜೀವನವನ್ನು ಮಾಡ್ತೀನಿ ಅಂತಕ್ಕಂತಹ ಆ ಒಂದು ಪ್ರಲೋಭನೆ ನನ್ನಲ್ಲಿ ಉಂಟಾದಾಗ ಆಗ ಈ ಒಂದು ಪರಾವಲಂಬನೆ ಅಂತಕ್ಕಂತಹದ್ದು ನಮಗೆ ಗೊತ್ತಾಗ್ತದೆ. ಎಷ್ಟರ ಮಟ್ಟಿಗೆ ಇತರರ ಮೇಲೆ ನಾನು ಜೀವನ ಮಾಡ್ತಾ ಇದ್ದೀನಿ ಅಂತಕ್ಕಂತಹ ಆ ಪರಾವಲಂಬನೆ ಅಂತಕ್ಕಂತಹದ್ದು ನಮಗೆ ಗೊತ್ತಾಗ್ತದೆ. ನಾವು ಸ್ವಯಂ ನಿರಾವಲಂಬಿಗಳು, ಆ ಸಾಕ್ಷಾತ್ ಪರಮಾತ್ಮನ ಪ್ರತಿನಿಧಿಗಳಾಗಿ ಬಂದಿರತಕ್ಕಂಥವರು. ಆದರೆ ಎಷ್ಟರ ಮಟ್ಟಿಗೆ ಆ ದೈವತ್ವ ಅಂತಕ್ಕಂಥದ್ದು ನನ್ನಲ್ಲಿ ಇದೆ. ಅಂದ್ರೆ ಇಂತಹ ಒಂದು ದೈವತ್ವವನ್ನು ನಾವು ಸಂಪಾದಿಸಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಆ ಒಂದು ಭಾವನೆ ನಮ್ಮಲ್ಲಿ ಬರಬೇಕು. ಪ್ರತ್ಯೇಕತೆಯ ಭಾವನೆಯನ್ನು ಅಳಿಸಿ ಹಾಕಬೇಕು. ಎಲ್ಲಿಯವರೆಗೆ ಪ್ರತ್ಯೇಕತೆ ಅಂತಕ್ಕಂಥದ್ದು ಇರ್ತದೋ ಅಲ್ಲಿಯವರೆಗೆ ಏಕತೆ ಬರೋದಿಲ್ಲ. ಏಕತೆಯನ್ನ ಬೋಧಿಸ್ತಕ್ಕಂಥದ್ದೇ ಆಧ್ಯಾತ್ಮ. ಪ್ರತ್ಯೇಕತೆಯನ್ನು ಬೋಧಿಸ್ತಕ್ಕಂಥದ್ದೇ ವಸ್ತು ಪ್ರಪಂಚ. ಎಲ್ಲಿಯವರೆಗೆ ವಸ್ತು ಪ್ರಪಂಚದಲ್ಲಿ ತಲ್ಲೀನರಾಗಿರ್ತೀವೋ ಅಲ್ಲಿಯವರೆಗೂ ಈ ಪ್ರತ್ಯೇಕತೆ ಅಂತಕ್ಕಂಥದ್ದನ್ನು ನಮ್ಮನ್ನು ಕಾಡ್ತಾ ಇರ್ತದೆ. ಅಲ್ಲಿಯವರೆಗೆ ಅದೇ ರೀತಿಯ ಜೀವನಕ್ಕೆ ನಾವು ಹೊಂದಿಕೊಂಡು ಜೀವನವನ್ನು ಮಾಡ್ತಾ ಇರ್ತೀವಿ. ಹಾಗಲ್ಲದೆ ಇದಕ್ಕೇನೋ ಒಂದು ಜೀವನಕ್ಕೆ ಒಂದು ಉದ್ದೇಶ ಇರಬೇಕು ಅಂತಕ್ಕಂತಹ ಪ್ರಶ್ನೆ ನಮ್ಮಲ್ಲಿ ಉದ್ಭವವಾದಾಗ ಆಗ ನಾವು ನಿಂತು ಎಲ್ಲವನ್ನೂ ಪರೀಕ್ಷೆ ಮಾಡುತ್ತಾ ಸಂಶೋಧನೆ ಮಾಡುತ್ತಾ ಹೋದಂತೆಲ್ಲ ನಮಗೆ ಅರಿವಾಗುತ್ತದೆ. ಯಾವ ಹಿಂಸೆಯ ಆ ಒಂದು ಸಂತೋಷವನ್ನು ನಾವು ಪಡ್ತಾ ಇದೀವೋ, ಬೇರೆಯವರಿಗೆ ದುಃಖ ಆಯ್ತಂದ್ರೆ ನಾವು ಸಂತೋಷ ಪಡ್ತೀವಿ, ಬೇರೆಯವರಿಗೆ ತೊಂದರೆ ಆದರೆ ನಾವು ಸಂತೋಷ ಪಡ್ತೀವಿ. ಆದರೆ ಈ ಸಂತೋಷಕ್ಕೂ ನಾವು ಒಂದು ಎಲ್ಲರೂ ನಾವು ಒಂದೇ ಅಂತಕ್ಕಂತಹ ಆ ಮನೋಭಾವನೆಯ ಸಂತೋಷಕ್ಕೂ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ನಾವು ಇತರರಿಗೆ ಕಷ್ಟಪಟ್ಟು ಆ ಹಿಂಸೆಯನ್ನು ಸಂತೋಷ ಅಂತಕ್ಕಂತಹ ರೀತಿಯಲ್ಲಿ ಅನುಭವಿಸ್ತಕ್ಕಂಥದ್ದು ಸಮಾಜದಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ. ಆದರೆ ಇದು ನಿಜವಾದ ಸಂತೋಷವೇ? ಅಲ್ಲವೇ ಅಲ್ಲ. ಅದು ನಮಗೆ ಯಾವಾಗ ಗೊತ್ತಾಗುತ್ತಂದ್ರೆ ನಾವು ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡ್ತಕ್ಕಂತಹ ಆ ಒಂದು ಕೆಲಸವನ್ನು ಕೈಗೊಂಡಾಗ ನಮ್ಮ ಹೃದಯದಲ್ಲಿ ಉದ್ಭವವಾಗ್ತಕ್ಕಂತಹ ಆ ಸಂತೋಷದ ಅಲೆ ಏನಿರ್ತದೆ ಅದು ಆ ದುಃಖವನ್ನು ಕೊಟ್ಟು ಅನುಭವಿಸಿರ್ತಕ್ಕಂಥದ್ದಕ್ಕೂ ಬಹಳ ತಾರತಮ್ಯ ಬರ್ತದೆ. ಏನೋ ಒಂದು ತೃಪ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಕಂಡು ಬರುತ್ತದೆ. ಅಂತಹ ಒಂದು ಆತ್ಮತೃಪ್ತಿಯನ್ನ ನಾವು ಪಡೆದಿದ್ದಾಗ ಆನಂದ ಅಂತಕ್ಕಂಥದ್ದು ಯಾವಾಗಲೂ ನಮ್ಮಲ್ಲಿ ಇರುವುದಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಆನಂದ ನಮ್ಮದಾಗಬೇಕು, ಅಂತಹ ತೃಪ್ತಿ ನಮ್ಮದಾಗಬೇಕು ಅಂತ ಹೇಳಿದ್ರೆ ಅಂತರಂಗದಲ್ಲಿ ಅಷ್ಟೇ ಅಲ್ಲ, ಬಹಿರಂಗದಲ್ಲಿಯೂ ಕೂಡ. ಅಂತರಂಗ ಬಹಿರಂಗ ಅಂತಕ್ಕಂಥದ್ದು ಕೇವಲ ಉಪಾಧಿಗಳಿಂದ ಏರ್ಪಟ್ಟಿರ್ತಕ್ಕಂಥ, ಇದಕ್ಕೆ ಎಲ್ಲವೂ ಕೂಡ ಚೇತನವಾಗಿರ್ತಕ್ಕಂತಹ ಪರಮಾತ್ಮನ ಶಕ್ತಿ ಇದ್ದರೆ ಮಾತ್ರ ಈ ಉಪಾಧಿಗಳು ಕೆಲಸ ಮಾಡ್ತವೆ ಹೊರತು ಇಲ್ಲ ಅಂದ್ರೆ ಮಾಡೋದಿಲ್ಲ. ಅಂದ್ರೆ ಈ ರೀತಿಯಲ್ಲಿ ಈ ದೇಹ ಅಂತಕ್ಕಂಥದ್ದು ಆ ಚೇತನವಿಲ್ಲದೆ ಕುಂಟಾಗಿರ್ತದೆ. ಆ ಚೇತನ ಕುರುಡಾಗಿರ್ತದೆ. ತನ್ನಷ್ಟಕ್ಕೆ ತಾನು ಹೋಗಲಾರದು ಚೇತನ. ಇದು ತನ್ನಷ್ಟಕ್ಕೆ ತಾನು ಕಾಲುಗಳು ಹೋಗಲಾರವು, ಅದಕ್ಕೆ ಚೇತನ ಬೇಕು. ಅಂದ್ರೆ ಈ ರೀತಿಯಲ್ಲಿ ಸೃಷ್ಟಿಯಲ್ಲಿ ಪ್ರಕೃತಿ ಪುರುಷ ಅಂತಕ್ಕಂತಹ ಆ ಒಂದು ಸಂಯೋಜನೆಯನ್ನು ನಾವು ನೋಡಿದಾಗ, ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಾಗ ಯಾವ ರೀತಿ ಒಂದು ಮತ್ತೊಂದರ ಮೇಲೆ ಅದು ಅವಲಂಬನೆ ಹೊಂದಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಇದು ಅರ್ಥವಾಗುತ್ತಾ ಹೋದಂತೆಲ್ಲ ಇದು ಒಂದು ಜೀವನ ಯಾವ ರೀತಿ ನಮ್ಮನ್ನ ಮೋಸಗೊಳಿಸುತ್ತೆ ಅಂತಕ್ಕಂತಹ ಆ ಅರಿವು ಕೂಡ ನಮ್ಮಲ್ಲಿ ಬರ್ತದೆ. ಇಂತಹ ಒಂದು ಅರಿವಿನಲ್ಲಿ ನಮ್ಮ ಒಂದು ಜೀವನವನ್ನ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಆಗುತ್ತೆ ಅಂತಕ್ಕಂತಹ ವಿಷಯಗಳನ್ನ ಇದು ಎಲ್ಲಿಯೂ ಕೂಡ JK ಅವರು ಇವು ನನ್ನ ನುಡಿಗಳು ಅಂತಕ್ಕಂಥದ್ದು ಹೇಳೋದಿಲ್ಲ.
ಜೊತೆಯಲ್ಲಿ ನಾವು ಪರೀಕ್ಷೆ ಮಾಡೋಣ, ಸಂಶೋಧನೆ ಮಾಡೋಣ ಅಂತಕ್ಕಂತಹ, ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಅಂತಕ್ಕಂಥ ಮಾತು ಹೇಳ್ತಾರೆ ಹೊರತು ಅವರು ಎಲ್ಲಿಯೂ ಕೂಡ ಒಂದು ಪರಿಹಾರ ಅಂತಕ್ಕಂಥದ್ದು ಅವರ ಭಾಷಣಗಳಲ್ಲಿ ನೀವು ನೋಡೋದು ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ, ಅವರವರ ಸಮಸ್ಯೆಗಳಿಗೆ ಅನುಗುಣವಾಗಿ ಅವರವರೇ ಪರಿಹಾರ ಕಂಡುಕೊಳ್ಬೇಕೇ ಹೊರತು ಜೆ.ಕೆ. ಅವರು ಕೊಡುವುದಕ್ಕಾಗುವುದಿಲ್ಲ, ನಾನು ಕೊಡುವುದಕ್ಕಾಗಿ ನೀವು ಕೊಡಬೇಕು. ನಿಮ್ಮ ಜೀವನ ವ್ಯಕ್ತಿಗತವಾಗಿರ್ತಕ್ಕಂತಹ ಯಾವ ಜೀವನವಿದೆಯೋ ಅದೇ ವ್ಯಕ್ತಿಗತವಾಗಿರ್ತಕ್ಕಂತಹ ಜೀವನ ಹೊರಗಡೆಯೂ ಕೂಡ ಈ ಪ್ರಪಂಚವೇನಿದೆ, ಆ ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲ ಮನುಷ್ಯರೂ ಕೂಡ ನಾವು ಏನು ಅನುಭವಿಸ್ತಾ ಇದ್ದೀವೋ ಅದೇ ಕಷ್ಟ ಸುಖಗಳನ್ನು ಅವರು ಕೂಡ ಅನುಭವಿಸ್ತಾ ಇದ್ದಾರೆ. ಅಂದರೆ ಈಗ ನಾನು ಇವೆಲ್ಲವನ್ನು ಅರ್ಥ ಮಾಡಿಕೊಂಡಾಗ, ಇದರ ಪರದೆಯಿಂದ ಬಿಡಿಸಿಕೊಂಡಾಗ ಯಾವ ಒಂದು ಈ ಸಮಾಜದ ಕಷ್ಟ ಅಂತಕ್ಕಂಥದ್ದು ಇರುತ್ತದೆ, ಅಷ್ಟರ ಮಟ್ಟಿಗೆ ಕಷ್ಟ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ, ಅದರ ಹೊರೆ ಕಡಿಮೆ ಆಗ್ತದೆ. ಯಾವ ದಿವ್ಯ ಯೋಜನೆ ಅಂತಕ್ಕಂಥದ್ದು ಇದೆಯೋ ಆ ದಿವ್ಯ ಯೋಜನೆಗೆ ಪೋಷಕರಾಗಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈ ರೀತಿಯಲ್ಲಿ ನಮ್ಮನ್ನು ನಾವು ಕಲಿಕೆ ಅಂತ ಅಂದರೆ ತಿಳುವಳಿಕೆ ಬೇರೆ, ಕಲಿಕೆ ಬೇರೆ, ಅರ್ಥ ಮಾಡಿಕೊಳ್ಳುವುದೇ ಬೇರೆ. ಅರ್ಥ ಮಾಡಿಕೊಳ್ಳುವುದು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ತನ್ನನ್ನು ತಾನು ಆ ಕರ್ಮದಲ್ಲಿ ತೊಡಗಿಸಿಕೊಂಡಾಗ ಅದರ ಸಂಪೂರ್ಣ ಇತಿಹಾಸ ಅಂತಕ್ಕಂಥದ್ದು ನಮಗೆ ಗೊತ್ತು. ಆ ವಸ್ತು ಯಾವ ರೀತಿ ರಚನೆಯಾಗಿದೆ, ಅದರ ಅಂತರ್ಗತವಾಗಿರ್ತಕ್ಕಂಥ ವಿಷಯಗಳು ಏನು, ಇದು ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಳ್ಳುವುದರಲ್ಲಿ ಅಡಗಿದೆಯೇ ಹೊರತು ಕೇವಲ ತಿಳುವಳಿಕೆಯಲ್ಲಿರುವುದಿಲ್ಲ. ತಿಳುವಳಿಕೆ ಅಂದರೆ ಸುಮ್ಮನೆ ವಿಷಯಗಳನ್ನು ಸಂಗ್ರಹ ಮಾಡ್ತಕ್ಕ. ನನಗೆ ಯಾವ ರೀತಿ ನೀರಿನಲ್ಲಿ ಬಿದ್ದರೆ ಈಜಾಡಬಹುದಂತಕ್ಕಂಥ ವಿಷಯ ಗೊತ್ತಿದೆ, ನೀರಿನಲ್ಲಿ ಬಿದ್ದರೆ ನಿನಗೆ ಈಜಾಡುವುದಕ್ಕೆ ಬರೋದಿಲ್ಲ. ಅಲ್ಲಿ ನಿನಗೆ ಆ ಒಂದು ಈ ಪ್ರಾತ್ಯಕ್ಷಿಕೆಯಿಂದ ನೀನು ಕಲಿತಿದ್ದೆ ಆದರೆ ಅಲ್ಲಿ ನಿನಗೆ ಸಹಾಯ ಆಗ್ತದೆ ಹೊರತು ಎಷ್ಟೇ ವಿಷಯಗಳು ನೀನು ತಿಳ್ಕೊಂಡಿದ್ರು ಕೂಡ ಅವುಗಳಿಂದ ಏನೂ ಉಪಯೋಗ ಆಗೋದಿಲ್ಲ. ಅಂತಹ ಒಂದು ಪ್ರಪಂಚದಲ್ಲಿ ನಾವು ಈಗ ವಿಷಯಗಳನ್ನು ತುಂಬಿಕೊಂಡು ಜೀವನವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದೇವೆ. ಇಂತಹ ವ್ಯರ್ಥ ಜೀವನವನ್ನು ಸಮರ್ಥವಾಗಿ ನಾವು ಪರಿವರ್ತನೆ ಮಾಡಿಕೊಂಡಾಗ ಮಾತ್ರ ನಾವು ನಮ್ಮ ಒಂದು ಹಾದಿಯನ್ನು ಸುಗಮ ಮಾಡಿಕೊಳ್ತೀವಿ. ಇತರರಿಗೆ ಒಂದು ಮಾದರಿ ಅಂತ ಹೇಳಿದ್ರೆ ಆ ಒಂದು ಕಲಿಕೆಯನ್ನು ಇತರರು ಕೂಡ ಕಲಿಯುವಂತಹ ಒಂದು ಸನ್ನಿವೇಶಗಳನ್ನು ನಾವು ಸೃಷ್ಟಿ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ನಾವು ಬಾಯಿ ಮಾತಿನಿಂದ ಏನು ಹೇಳಿದರೂ ಕೂಡ ಅದು ಉಪಯೋಗ ಆಗಬಹುದು, ಆಗದೇ ಇರಬಹುದು. ಅದು ಎಷ್ಟರ ಮಟ್ಟಿಗೆ ನೀವು ಆ ವಿಷಯಗಳನ್ನು ನೀವು ಗಮನವಿಟ್ಟು ಕೇಳ್ತೀರೋ, ಎಷ್ಟರ ಮಟ್ಟಿಗೆ ದಿನನಿತ್ಯದ ಕರ್ಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರೋ ಅಷ್ಟರ ಮಟ್ಟಿಗೆ ನಾವು ನಮ್ಮ ಈ ಒಂದು ಪ್ರಗತಿಯನ್ನು ಕಾಣುವುದಕ್ಕೆ ಸಾಧ್ಯ ಆಗುತ್ತೆ. ಸಮಯ ಇದೆಯಾ? ಅಂದರೆ ಈ ರೀತಿಯಲ್ಲಿ ಜೆ.ಕೆ. ಅವರು ವಿಷಯಗಳು ಬಹಳ ಕಷ್ಟ ಅಂತಕ್ಕಂತಹ ಒಂದು ಧೋರಣೆ ನಮ್ಮಲ್ಲಿ ಕಂಡು ಬರ್ತಾ ಇದೆ. ನಿಜವಾಗಿ ನೋಡಿದರೆ ಜೆ.ಕೆ. ಅವರು ಇರ್ತಕ್ಕಂತಹ ಜೀವನವನ್ನು ಸರಳವಾಗಿ ವರ್ಣಿಸಿದರೆ, ಇದ್ದದ್ದನ್ನು ಇದ್ದಂತೆ ತಿಳಿಸಿದ್ದಾರೆ. ಈ ಹೇಳ್ತಕ್ಕಂಥವ್ರು ನಾವೇನು ಮಾಡ್ತೀವಿ ಅಂದರೆ ಬಹಳ ಕಷ್ಟ, ಯಾವಾಗ ಕಷ್ಟ ಅಂತೀವೋ ಅದು ಅರ್ಥನೇ ಆಗೋದಿಲ್ಲ, ಅದೇ ಒಂದು ಪೊರೆಯಾಗಿ ನಿಲ್ತತೆ. ಅದು ಏನು ಕಷ್ಟವಿದೆ ನಾನು ನೋಡ್ತೀನಿ ಅಂತಕ್ಕಂತಹ ಹುಮ್ಮಸ್ಸು ನಿಮ್ಮಲ್ಲಿ ಬರಬೇಕು. ಯಾಕಂದರೆ ಅವರು ಅತ್ಯಂತ ಸರಳವಾದ ರೀತಿಯಲ್ಲಿ ಸಂಕೀರ್ಣವಾಗಿರ್ತಕ್ಕಂತಹ ಜೀವನವನ್ನು ಸುಲಭವಾಗಿ ಅರ್ಥವಾಗುವಂತೆ ಅದನ್ನು ಪರೀಕ್ಷಿಸಿ ಸಂಶೋಧನೆ ಮಾಡಿ, ನೀವು ಯಾರ ಮಾತನ್ನು ಕೇಳಬೇಡ್ರಿ ಅಂತ ಇರ್ತಾರೆ. ನಿಮಗೆ ನೀವೇ ಬೋಧಕರು, ನಿಮಗೆ ನೀವೇ ಶಿಷ್ಯರು, ಯಾರನ್ನು ನೀವು ಕೇಳುವ ಅವಶ್ಯಕತೆ ಇಲ್ಲ ಅಂತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅಲ್ಲಿ ಸರಳತೆ ಅಂತಕ್ಕಂಥದ್ದನ್ನ ಅವರು ಯಾವ ರೀತಿ ವಿನಮ್ರತೆ ಮತ್ತು ಸರಳತೆ ಇವು ಎರಡು ಪದಗಳನ್ನು ಅವರು ಬಳಸ್ತಾ ಇದ್ದಾರೆ. ಈ ವಿನಮ್ರತೆ ಯಾಕೆ ಹೇಳ್ತಾರಂತ ಹೇಳಿದ್ರೆ, ಈ ವಿನಮ್ರತೆ ಇದ್ದಾಗ ನಾನು ಇನ್ನೂ ಕಲಿಯಬೇಕು, ಅವರಲ್ಲಿ ಏನೋ ಇದೆ, ಆ ವಸ್ತುವಿನಲ್ಲಿ ಏನೋ ಇದೆ, ಆ ಒಂದು ಉತ್ಸಾಹ ಇರ್ತತೆ ನಮ್ಮಲ್ಲಿ. ಈ ದಿನನಿತ್ಯ ನೋಡ್ತಕ್ಕಂಥದ್ದು, ಮಾಡಿದ್ದೇ ಮಾಡ್ತಕ್ಕಂಥ ಅಂದ್ರೆ ಅದರಲ್ಲಿ ಯಾವ ಉತ್ಸಾಹವೂ ಇರೋದಿಲ್ಲ. ಕರ್ಮದಲ್ಲಿಯೂ ಕೂಡ ನಾವು ತೊಡಗೋದಿಲ್ಲ, ಇಷ್ಟೇ ಬಿಡು ಅಂತ ಹೇಳಿ. ಅದಕ್ಕೆ ಉದಾಹರಣೆ ಏನು ಕೊಡ್ತಾರಂದ್ರೆ ಅವರು, ಒಂದು ಹಾವು ಬಂತು ನಿನ್ನ ಮನೆಯಲ್ಲಿ, ಯಾವ ರೀತಿ ನೀನು ಕ್ರಿಯಾಸಕ್ತನಾಗ್ತೀಯ, ನಿನಗೆ ಎಲ್ಲಿಂದ ಬರ್ತದೆ ಶಕ್ತಿ?
ನಾವು ಬೇರೆ ಇವೆಲ್ಲ ಉಪಾಧಿಗಳು ಇವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ಆ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಸೋಮಾರಿತನ ಅಂತಕ್ಕಂಥದ್ದು ಅಡ್ಡ ಬಂದ. ಆದರೆ ನಿನಗೆ ಮುಂದೆ ಒಂದು ಕಂದಕವಿದೆ ದೊಡ್ಡದು, ಬಿದ್ದೋಗ್ಬಿಡ್ತೀಯ. ಆಗ ಎಲ್ಲಿಂದ ಬರ್ತದೆ ತಪ್ಪಿಸ್ಕೊಳ್ಬೇಕು ಅಂತಕ್ಕಂತಹ ಆ ಬುದ್ಧಿ, ಆ ಶಕ್ತಿ ನಿನಗೆ ಎಲ್ಲಿಂದ ಬರ್ತದೆ? ಅದೇ ರೀತಿಯಲ್ಲಿ ದಿನ ನಿತ್ಯ ಜೀವನದಲ್ಲಿ ಅಂತಹದೇ ಒಂದು ಗಮನವನ್ನು ನೀನು ಇಟ್ಟಿದ್ದೇ ಆದರೆ ಯಾವಾಗಲೂ ನೀನು ವರ್ತಮಾನ ಕಾಲದಲ್ಲಿ ಇರ್ತೀಯ ಅಂತಕ್ಕಂಥ ವಿಷಯವನ್ನು ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಯಾವಾಗ ವರ್ತಮಾನದಲ್ಲಿ ಇರ್ತೀವೋ ನಾವು ಕಂಡುಕೊಳ್ತಕ್ಕಂತಹ ಕಲಿಕೆ, ನೋಟ ಅವು ಎಲ್ಲವೂ ಕೂಡ ಹೊಸದಾಗಿ ಹೊಸ ವಿಷಯಗಳನ್ನು ನಮಗೆ ತಿಳಿಸ್ತತಿ ಅಂತಕ್ಕಂಥದ್ದು ಇದು ಅವರಿಗವರೇ ತಾವು ಸ್ವಾನುಭವದಿಂದ ತಿಳಿಯತಕ್ಕಂಥ ವಿಷಯಗಳೇ ಹೊರತು ಅವರು ಹೇಳಿರ್ತಕ್ಕಂಥ ಬೋಧನೆಗಳನ್ನ ನಾವು ಕೊಡಬಹುದು. ಅವರು ಕೂಡ JK ಅವರು ಇದು ನಾನು ಕೊಟ್ಟಿರ್ತಕ್ಕಂಥ ಬೋಧನೆ ಅಂತಕ್ಕಂಥದ್ದು ಎಲ್ಲಿ ಹೇಳೋದಿಲ್ಲ. ನಾವು ಜೊತೆಯಲ್ಲಿ ಎಲ್ಲವನ್ನು ಪರೀಕ್ಷೆ ಮಾಡೋಣ ಅಂತಕ್ಕಂಥ ಮಾತು ಹೇಳ್ತಾರೆ ಹೊರತು ನಾನು ಹೇಳ್ತೀನಿ ಅಂತಕ್ಕಂಥ ಅಹಂಕಾರದ ಮಾತು ಎಲ್ಲಿಯೂ ಅವರು ನೋಡೋದು. ಒಬ್ಬರು ಅವರ ಸಂವಾದಕರು ಕೇಳ್ತಾರೆ, ನಿಮ್ಮನ್ನು ಬಹಳ ಪ್ರಪಂಚದಲ್ಲಿ ಅತಿ ದೊಡ್ಡ ಬುದ್ಧಿವಂತ ಅಂತ ಕರೀತಾರಲ್ಲ, ಹಾಗಾದರೆ ಬುದ್ಧನ ಅವನ ಸ್ಥಾನವೇನು ಅಂತಕ್ಕಂಥ ಪ್ರಶ್ನೆ. ಆಗ JK ಅವರು ಹೇಳ್ತಾರೆ, ನಾನು ಎಲ್ಲಿ ಹೇಳೇ ಇಲ್ಲಲ್ಲ, ನಾನು ದೊಡ್ಡನ ಅಂತ ನಾನು ಎಲ್ಲಿ ಹೇಳೇ ಇಲ್ಲಲ್ಲ, ನೀವು ಹೇಳ್ತಾ ಇದ್ದೀರಿ ಅಷ್ಟೇ, ನಾನು ಎಲ್ಲಿ ಹೇಳಿಲ್ಲ ಅಂತಕ್ಕಂಥ ಮಾತನ್ನು. ಆದರೆ ಎಷ್ಟು ಸರಳವಾಗಿರ್ತಕ್ಕಂತಹ ಆ ಮಾತು ಬರಬೇಕಾದರೆ ಅವರು ಎಷ್ಟು ದೀರ್ಘಾಲೋಚನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ ಅಂತಕ್ಕಂತಹ ವಿಷಯವನ್ನ ನಾವು ಗಮನಿಸಬೇಕಾಗ್ತದೆ. ಅಂದರೆ ಈ ರೀತಿಯಲ್ಲಿ ನಾವು ದಿನನಿತ್ಯವೂ ನಮ್ಮ ಜೀವನದಲ್ಲಿಯ ಕರ್ಮಗಳನ್ನು, ನಮ್ಮ ಒಡನಾಟವನ್ನು, ಇತರರೊಂದಿಗೆ ಒಡನಾಟವನ್ನು ಗಮನಿಸುತ್ತಾ ಹೋದಂತೆಲ್ಲ ನಮ್ಮಲ್ಲಿ ಈ ಬದಲಾವಣೆಗಳು ಅಂತಕ್ಕಂಥವು ನಮ್ಮ ಒಂದು ಪ್ರತಿಕ್ರಿಯೆ ಅನ್ನೋದಕ್ಕಿಂತ ಆ ಒಂದು ರೆಸ್ಪಾನ್ಸ್, ನಾಟ್ ಎ ರಿಯಾಕ್ಷನ್, ಇಟ್ ಈಸ್ ಎ ರೆಸ್ಪಾನ್ಸ್ ಯಾವಾಗ ಬರುತ್ತೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಬರ್ತದೆ. ರೆಸ್ಪಾಂಡ್ ಅಂದರೆ ಈ ರೀತಿಯಲ್ಲಿ ಆ ಜವಾಬ್ದಾರಿ ಅಂತಕ್ಕಂಥದ್ದು ಇದ್ದಾಗ ಬರ್ತಕ್ಕಂತಹ ಕಾರ್ಯವೇ ಬೇರೆ, ಏನೋ ಒಂದು ಯಾಂತ್ರಿಕವಾಗಿ ಮಾಡ್ತಕ್ಕಂತಹ ಕೆಲಸವೇ ಬೇರೆ ಆಗುತ್ತೆ. ಅಂದರೆ ಈ ರೀತಿಯಲ್ಲಿ ನಾವು ಮನೆಯಲ್ಲಿಯೇ ಕುಟುಂಬದವರನ್ನು ನೋಡ್ತಕ್ಕಂಥದ್ದು ಆಗಿರಬಹುದು, ಇಲ್ಲ ನಮ್ಮ ಒಡನಾಟದಲ್ಲಿ ಇರ್ತಕ್ಕಂಥವರ ಆ ಜೀವನದಲ್ಲಿ ನಮ್ಮನ್ನು ಯಾವ ರೀತಿ ಸಕ್ರಿಯವಾಗಿ ನಾವು ತೊಡಗಿಸ್ಕೊಳ್ತೀವಿ ಅಂತಕ್ಕಂಥದ್ದನ್ನ ಈ ಒಂದು JK ಅವರ ದೃಷ್ಟಿಯಲ್ಲಿ ನಾವು ನೋಡುತ್ತಾ ಹೋದಂತೆಲ್ಲ ಆ ಸ್ಪಷ್ಟತೆ ಅಂತಕ್ಕಂಥದ್ದು ನಮಗೆ ಕಾಣ್ತದೆ. ಆ ಒಂದು ಭೌತಿಕತೆ ಅಂದರೆ ನಾವು ಭೌತಿಕತೆ ಅಂತ ಹೇಳಿ ಬುದ್ಧಿಯ ಮಾತು ಅಂತ ಹೇಳಿದ್ರೆ, ನಾವು ಬುದ್ಧಿಯನ್ನು ಉಪಯೋಗಿಸಿ ಏನೇನೋ ಹೇಳ್ತಾ ಇರ್ತೀವಿ, ಅದು ಹಂಗೆ ಮಾಡಿದ್ರೆ ಚೆನ್ನಾಗಿರ್ತೀವಿ, ಹಿಂಗೆ ಮಾಡಿದ್ರೆ, ಈ ಬುದ್ಧಿ ಅಲ್ಲ, ಅದು ಆ ದೈವದ ಬುದ್ಧಿ. ಅದು ಏಕಪ್ರಕಾರವಾಗಿ ಒಂದೇ ಆಗಿರ್ತತೆ ಹೊತ್ತು ಹಿಂಗೆ ನಾವು ಆಲೋಚನೆ ಮಾಡಿದಂಗೆ ವಿವಿಧ ರೀತಿಗಳಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಒಂದು ದಿವ್ಯ ಯೋಜನೆಯ ಕಟ್ಟಳೆಗಳಿದ್ದಾವೆ, ಕಟ್ಟಳೆಗಳೆಲ್ಲವೂ ಕೂಡ ಒಂದು ನಿಯಮಿತವಾಗಿರ್ತಕ್ಕಂಥದ್ದು, ಯಾವ ಬದಲಾವಣೆಯನ್ನು ಹೊಂದುವುದಿಲ್ಲ. ಆದರೆ ನಾವು ಹೊರಗಿನ ರಾಜಕೀಯದಲ್ಲಿ, ಆಡಳಿತದಲ್ಲಿ ಮಾಡ್ತಕ್ಕಂತಹ ಆ ಒಂದು ನೀತಿ ನಿಯಮಗಳು ತಕ್ಷಣವೇ ಬದಲಾಗ್ತಾ ಇರ್ತವೆ. ನಮ್ಮ ಅನುಕೂಲಕ್ಕೆ ನಾವು ಬದಲಾವಣೆ ಮಾಡ್ತಾ ಇರ್ತೀವಿ. ಕರೆನ್ಸಿ, ಹೂ ಹ್ಯಾಸ್ ಕ್ರಿಯೇಟೆಡ್ ದಿ ಕರೆನ್ಸಿ? ಹಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥವರು ಯಾರು? ಆ ಹಣವೇ ನಿಮ್ಮನ್ನು ನಿಯಂತ್ರಿಸ್ತಾ ಇದ್ದೆ. ಅದು ನಿಜ. ಅಂದರೆ ಇದರ ಆಳವನ್ನು ನಾವು ನೋಡುತ್ತಾ ಹೋದಂತೆಲ್ಲ ನಾವೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂತಹ ಗುಂಡಿಯಲ್ಲಿ ಯಾವ ರೀತಿಯಲ್ಲಿ ಬೀಳ್ತೀವಿ. ಒಬ್ಬನು ಡಾಲರ್ ಅಂದ, ಮತ್ತೊಬ್ಬನು ಇನ್ನೊಂದು ಏನೋ ಪೌಂಡ್ ಅಂದ, ಇವರು ಕರೆನ್ಸಿ ಅಂದರು. ಅಂದರೆ ಈ ರೀತಿಯಲ್ಲಿ ನಮ್ಮಲ್ಲಿ ಯಾವ ರೀತಿಯ ಒಂದು ಭೇದಗಳನ್ನು ನಾವು ಸೃಷ್ಟಿ ಮಾಡಿಕೊಂಡು ಆ ಬಲೆಯಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇದ್ದೀವಿ. ಈ ಬಲೆಯಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಾವು ಗಮನವಿಟ್ಟು ನಾವಿರುವಂತೆ ತಿಳಿಯಬೇಕು. ನಾನು ಏನು ಆಗ್ತೀನೋ ಅಂತಕ್ಕಂಥದ್ದು ಅಲ್ಲ ಇಲ್ಲಿ. ನಾನು ಏನಾಗಿದ್ದೇನೆ, ಮುಂದೆ ಏನಾಗ್ತೀನಿ ಅಂತಕ್ಕಂಥ ವಿಚಾರ ಅಲ್ಲಿ ಬರುವುದಿಲ್ಲ. ಅದು ಬಂತು ಅಂದರೆ ಭೂತ ಭವಿಷ್ಯತ್ ಕಾಲದಲ್ಲಿ ನಾವು ಸಿಲುಕಿಕೊಳ್ತೀವಿ. ಹಾಗಲ್ಲದೆ ನಾನು ಯಾವ ರೀತಿಯಲ್ಲಿ ಇದ್ದೇನೆ ಅಂತಕ್ಕಂಥದ್ದು ಮಾತ್ರ ನಾವು ಇಲ್ಲಿ ನೋಡಬೇಕೇ ಹೊರತು ಆ ಸ್ಥಿತಿಯಲ್ಲಿ ನನ್ನನ್ನು ನಾನು ನೋಡುತ್ತಾ ಹೋದಂತೆಲ್ಲ ಯಾವ ರೀತಿಯಲ್ಲಿ ನಾನು ಉಪಾಧಿಗಳಿಂದ ಬಂಧಿಸಲ್ಪಟ್ಟಿದ್ದೇನೆ ಅಂತಕ್ಕಂಥದ್ದು ನಮಗೆ ಅರ್ಥವಾಗ್ತದೆ. ಆಗ ಒಳಗಡೆಯಿಂದ ಯಾವ ಒಂದು ಬದಲಾವಣೆಗಳಾಗಬೇಕು, ಆ ಬದಲಾವಣೆ ತನ್ನಷ್ಟಕ್ಕೆ ನಾವು ಮಾಡುವುದಲ್ಲ.
ನಾನು ಮಾಡ್ತೀನಂದ ತಕ್ಷಣವೇ ಬಂತು ಅಲ್ಲಿ ಮನಸ್ಸಿನ ಪ್ರಕ್ರಿಯೆ. ಆ ಪ್ರಕ್ರಿಯೆಗೆ ನಾವು ಒಳಗಾಗಬಾರದು. ಕೇವಲ ಎ ವಿಟ್ನೆಸ್, ಸಾಕ್ಷೀಭೂತವಾಗಿ ನೋಡ್ತಕ್ಕಂಥ ಕೆಲಸ ಅಂತ ಹೇಳಿದ್ರೆ, ನಾವು ಹೇಳ್ತೀವಿ ಸಾಕ್ಷೀಭೂತ ಅಂತಕ್ಕಂಥ ಪದ ಸಾಕಷ್ಟು ಸಾರಿ ಹೇಳ್ತಾ ಇರ್ತೀವಿ. ವಾಟ್ ಈಸ್ ರಿಯಲಿ ಎ ಸಾಕ್ಷೀಭೂತ ಅಂತಕ್ಕಂಥದ್ದು ಅರ್ಥವಾಗಬೇಕು. ಅದು ಅರ್ಥವಾದಾಗ ನಮ್ಮ ಒಂದು ಜೀವನದಲ್ಲಿ ಯಾವ ರೀತಿಯ ಪರಿವರ್ತನೆ ಬರ್ತಕ್ಕಂಥದ್ದು ಅವರಿಗೆ ಗೊತ್ತಾಗುತ್ತೆ. ಬೇರೆಯವ್ರು ಹೇಳ್ತಕ್ಕಂಥದ್ದು ಅವಶ್ಯಕತೆ ಕೂಡ ಇಲ್ಲ. ಅಂದರೆ ಈ ರೀತಿಯಲ್ಲಿ ಈ ಒಂದು JK ಅವರ ಆ ಒಡನಾಟದಲ್ಲಿ ನಾವು ಯಾವ ರೀತಿಯಲ್ಲಿ ಆಂತರಿಕವಾಗಿ ಬಹಿರಂಗವಾಗಿ ಈ ಉಪಾಧಿಗಳನ್ನು ಕಳಚಿ ಹಾಕಿ ಇದ್ದದ್ದನ್ನು ಇದ್ದಂತೆ ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ವಿಷಯಗಳನ್ನು ಅವರು ಚೆನ್ನಾಗಿ ಪ್ರಬೋಧನೆ ಕೊಟ್ಟಿದ್ದಾರೆ. ಅದನ್ನು ಯಾರಿಗೆ ಅವರೇ ನಾವು ಅರ್ಥ ಮಾಡಿಕೊಂಡು ಮುನ್ನಡೆಯುವಂತಹ ಒಂದು ಕೆಲಸ ಆಗಬೇಕಾಗಿದೆ. ಸಮಯ ಆಗಿದೆ ಅಂತ ಅನಿಸ್ತದೆ. ಅದು ಅಂದರೆ ಈ ರೀತಿಯಲ್ಲಿ ನಾವು ಪರಾವಲಂಬಿಗಳಾಗದೆ ಸ್ವಾವಲಂಬಿಗಳಾಗಿ ನಮ್ಮನ್ನು ನಾವು ಒಳಹೊಕ್ಕು ಇದ್ದದ್ದನ್ನು ಇದ್ದಂತೆ ಕಂಡುಕೊಳ್ಳುವಂತಹ ಒಂದು ಸತ್ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತಕ್ಕಂತಹ ಈ ಒಂದು ಮಾತುಗಳೊಂದಿಗೆ ನೀವು ಇಲ್ಲಿಯವರೆಗೂ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಬಗ್ಗೆ ತಿಳುವಳಿಕೆ. ಈ ನಮ್ಮ ಬಗ್ಗೆ ತಿಳುವಳಿಕೆ ಅಂದ್ರೆ ಅಂದ ತಕ್ಷಣ ನಮ್ಗೆಲ್ಲ ಕಲ್ಪನೆ ಬರೋದೇನು? ನಮ್ಮ ಬಗ್ಗೆ ತಿಳುವಳಿಕೆ, ಈಗ ನಾವು ಯಾರು ಅಂದ ತಕ್ಷಣ ಸಾಮಾನ್ಯವಾಗಿ ನಮ್ಮಲ್ಲಿ ಬರೋ ಉತ್ತರಗಳೇನು? ನಾವು ಅಂದ್ರೆ ಯಾರು? ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ನಾವೆಲ್ಲ ಥಿಯಾಸಫಿಲಿ ಇರೋರು, ಆ ಥರ ಬರಲ್ಲ. ನಮ್ಮ ಹೆಸರು ಅದೆಲ್ಲ ಬರಲ್ಲ. ನಾನು ಯಾರು ಅಂದ ತಕ್ಷಣ ನಮಗೆಲ್ಲ ಬರೋ ಕಲ್ಪನೆ ಬೇರೆ ಇದೆ. ಅಲ್ಲಿಗೆ ಬಂದಿದೀವಿ ನಾವು. ಸ್ವಲ್ಪ ಇನ್ನೂ ತೀರಾ ನಾವ್ ಯಾರು ಅಂದ ತಕ್ಷಣ ಹೆಸರು ಹೇಳ್ಕೊಳ್ಳೋದು ಅವೆಲ್ಲ ಅಲ್ಲಿ ಇಲ್ಲ. ನಾವೆಲ್ಲ ಆತ್ಮಸ್ವರೂಪರು, ಪರಮಾತ್ಮನ ಕಿಡಿಗಳು ಏನೇ ಇದೆಯಲ್ಲ, ಇನ್ನು ಚೆನ್ನಾಗಿ ಗೊತ್ತಿದೆಯಲ್ಲ, ಬೈಪಾಟ್ ಮಾಡಿದೀವಲ್ಲ, ಬೈಹಾಟ್ ಮಾಡಿದೀವಲ್ಲ, ಇವೆಲ್ಲ ನಮಗೆ ನೆನಪಿಗೆ ಬರುತ್ತೆ. ಆದ್ರೆ ನಮ್ಮ ಬಗ್ಗೆ ತಿಳುವಳಿಕೆ ಅಂದ್ರೆ ಇದ್ಯಾವುದು ಅಲ್ಲ. ನೋಡಿ, ಸತ್ಯ ಅಂತ ಹೇಳ್ತೀವಿ. ಸತ್ಯ ಅಂದ್ರೆ ಏನು? ಸತ್ಯ ಅಂದ್ರೆ ಏನು? ನಮ್ಮ ಪ್ರಕಾರ ಸುಳ್ಳನ್ನ ಹೇಳದೆ ಇರೋದು ಅಂದ್ರೆ ಸತ್ಯ ಅಂತ ಹೇಳೋದು. ಸುಳ್ಳನ್ನ ಹೇಳದೆ ಇರೋದು. ನಮ್ಮ ಥಿಯೋಸಾಫಿಕಲ್ ಮೆಂಬರ್ಸ್ಗೆ ಬಹಳ ಮುಖ್ಯವಾದ ಒಂದು ಬೋಧನೆಯನ್ನು ಕೊಡ್ತಾರೆ. ಕಲ್ಪನೆಗಳು ಸತ್ಯವೋ ಅಸತ್ಯವೋ? ಕಲ್ಪನೆಗಳು ಸತ್ಯವೋ ಅಸತ್ಯವೋ? ಅಸತ್ಯ. ಈಗ ನಾನು ಆತ್ಮಸ್ವರೂಪ ಅನ್ನೋದು ಕಲ್ಪನೆನೋ ಸತ್ಯನೋ? ಯಾಕೆ ನೀವು ನೋಡಿದ್ದೀರಾ? ಹಂಗಾರೆ ಆತ್ಮನ ನೀವು ನೋಡಿದ್ದೀರಾ? ನೋಡಿದ್ದೀವಾ? ಇಲ್ಲ. ಮತ್ತೆ ನಾನು ಆತ್ಮಸ್ವರೂಪ ಅಂತ ಹೇಳ್ತಾ ಇರುವಂಥದ್ದು ನಮ್ಮ ಕಲ್ಪನೆಯೋ ನನಗೆ ವಾಸ್ತವವೋ? ಕರೆಕ್ಟಾಗಿ ಹೇಳಿ. ನಾನು ಆತ್ಮಸ್ವರೂಪ ಅನ್ನೋದು ನನ್ನ ಕಲ್ಪನೆಯೋ ನನ್ನ ಜ್ಞಾನವೋ? ಕಲ್ಪನೆ. ಹಾಗಾದ್ರೆ ಇಸ್ ಇಟ್ ಟ್ರೂ? ಹಾಗಾದ್ರೆ ಅದು ಸತ್ಯವಾ? ನಾನು ಆತ್ಮಸ್ವರೂಪ ಅಂತ ನಾನು ಅಂದ್ಕೊಂಡಿದ್ದೀನಲ್ಲ, ಅದು ಸತ್ಯವಾ? ಈಗ ಪ್ರಶ್ನೆಗೆ ನೀವು ಉತ್ತರ ಹೇಳಿದಿರಿ, ಕಲ್ಪನೆ ಅಸತ್ಯ ಅಂತ. ಹಾಗಾದ್ರೆ ಮತ್ತೆ ನಾನು ಆತ್ಮಸ್ವರೂಪ ಅಂತ ಅಂದುಕೊಂಡಿರೋದು ಕಲ್ಪನೆ ಆದ್ಮೇಲೆ ಅದು ಸತ್ಯವೋ ಅಸತ್ಯವೋ? ನೋಡಿ, ಧೈರ್ಯನೇ ಇಲ್ಲ ನಮಗೆ ಹೇಳೋದಿಕ್ಕೆ. ನಾವೆಷ್ಟು ಆ ಧೈರ್ಯದಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಯ್ಯೋ ನಮ್ಗೆ ಇಷ್ಟು ದಿನ ಥಿಯೋಸಫಿನಲ್ಲಿ ನಾನು ಆತ್ಮಸ್ವರೂಪ ಅಂತ ಕೇಳಿದ್ದೀನಿ, ಈಗ ಅದು ಅಸತ್ಯ ಅಂತ ಹೇಳ್ಬಿಟ್ರೆ ನಾವು ಇದು ಹೆಂಗೆ? ಕಲ್ಪನೆ ಅಂದ್ರೆ
ಅದು ಅಸತ್ಯವೇ. ನನ್ನ ಮಟ್ಟಿಗೆ ಅದು ಅಸತ್ಯ. ಕಲ್ಪನೆ ಅದು ಸರಿ ಇರಬಹುದು, ಆದ್ರೆ ನಮಗೀಗ ಅದೇನು. ಈಗ ನಾನು ಹಂಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ, ಇಬ್ಬರು ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಆ ಇಬ್ಬರಿಗೂ ನನಗೂ ಸ್ವಲ್ಪ ಆಗಲ್ಲ. ನಾನು ಅಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಅಲ್ಲಿ ಪಾಸ್ ಆಗೋ ಸಮಯಕ್ಕೆ ಸರಿಯಾಗಿ ಅವರಿಬ್ರು ನಕ್ ಬಿಡ್ತಾರೆ ಜೋರಾಗಿ. ನಾನಲ್ಲಿ ಪಾಸ್ ಆಗ್ತಾ ಇದ್ದೀನಿ, ಅವರಿಬ್ರು ಜೋರಾಗಿ ನಗ್ತಾರೆ. ನೀವೇನ್ ತೀರ್ಮಾನ ಮಾಡ್ತೀರಾ? ಅವರಿಬ್ರು ಕೂಡ ನನ್ನ ಸುದ್ದಿನೇ ಮಾತಾಡ್ಕೊಂಡು ನಗ್ತಾ ಇದ್ದಾರೆ. ಇದು ಕಲ್ಪನೆಯೋ ಸತ್ಯವೋ? ಒಂದ್ ವೇಳೆ ನಿಮ್ ಸುದ್ದಿನೇ ಮಾತಾಡ್ಕೊಂಡು ನಗ್ತಾ ಇದ್ರು ಅದ್ ನಿಮಗ್ ಸರಿಯಾಗಿ ಗೊತ್ತಿಲ್ಲ, ಅಥವಾ ಅವರು ಏನೋ ವಿಷಯನ ಮಾತಾಡ್ಕೊಂಡು ನಗ್ತಾ ಇದ್ರು ಅದ್ ನಿಮಗೆ ಗೊತ್ತಿಲ್ಲ. ನೀವು ಮಾಡಿಕೊಂಡದ್ದೇನು ಈಗ? ಕಲ್ಪನೆ. ಸೊ ಅಂದ್ಮೇಲೆ ಕಲ್ಪನೆ, ಎಲ್ಲಾ ಕಲ್ಪನೆಗಳು ಅಸತ್ಯ ಅಲ್ಲ ಅಂತ ಹೇಳಿದ್ರಲ್ಲ, ಅಲ್ಲೇ ನಾವು ತಪ್ಪು ಮಾಡಿದ್ವಿ. ಎಲ್ಲಾ ಕಲ್ಪನೆಗಳು ನನ್ನ ಮಟ್ಟಿಗೆ ಅದು ಸತ್ಯವೋ ಅಸತ್ಯವೋ ಅಂದ್ರೆ ನನಗದು ಗೊತ್ತಿಲ್ಲ. ನನಗೆ ಯಾವುದು ಗೊತ್ತಿಲ್ವೋ ಅದೇನಾಗಾದ್ರೆ ಕಲ್ಪನೆನೇ ಅದು. ಹಾ, ಸತ್ಯ ಸತ್ಯನೇ. ಆ ಕಲ್ಪನೆ ಟ್ರೂತ್. ಇಮ್ಯಾಜಿನೇಷನ್ ಇಸ್ ನಾಟ್ ಎ ಟ್ರೂ. ಅದಕ್ಕೆ ಜೆ.ಕೆ ಅವ್ರು ನಮ್ಗೆ ಹೇಳ್ಕೊಟ್ಟಿರೋ ಮಾರ್ಗ ಏನು ಅಂದ್ರೆ, ನೌ ಯು ಸಿ ವಾಟ್ ಯು ಆರ್. ನೀನು ಈ ಕ್ಷಣದಲ್ಲಿ ನೀನೇನಾಗಿದ್ದೀಯೋ ಅದನ್ನ ನೋಡಿಕೋ, ನಾಟ್ ವಾಟ್ ಯು ಆರ್ ಬಿಕಮ್. ನಾನು ಏನು ಆಗಬೇಕೋ ಅದನ್ನೆಲ್ಲ ನೀನು ನೋಡ್ಬೇಕಾಗಿರೋದು. ನೀನು ಏನು ಆಗಿದ್ದೀಯೋ ಅದನ್ನ ನೀನು ನೋಡಿಕೊಂಡ್ರೆ ಏನ್ ಆಗ್ಬೇಕೋ ಅದು ಆಗುತ್ತೆ. ನೀನು ಏನಾಗಿದ್ದೀಯೋ ಅದನ್ನ ನೀನು ನೋಡಿಕೊಂಡ್ರೆ ಏನಾಗ್ಬೇಕೋ ಅದು ಇಟ್ ಹ್ಯಾಪನ್ಸ್. ಶುರು ಆಗಬೇಕು. ನೀನು ಏನಾಗಿದೆಯೋ ಅದನ್ನ ನೋಡಿಕೊಳ್ಳಬೇಕು. ಒಂದು ತಮಾಷೆ ಇದೆ. ಹೋಟೆಲ್ನಲ್ಲಿ ಟೇಬಲ್ ಅನ್ನ ಸ್ವಚ್ಛಗೊಳಿಸುವುದೆಂದರೆ ಒಂದೇ ಕಡೆ ಇರುವ ಕೊಳೆಯನ್ನ ಸಮಾನವಾಗಿ ಹರಡುವುದು ಅಂತ. ಅವನು ಹೋಟೆಲ್ ಕ್ಲೀನರ್ ಇದಾನಲ್ಲ, ಬೆಳಿಗ್ಗೆ ಬಂದು ಅವನ ಕೈನಲ್ಲಿ ಒಂದು ಬಟ್ಟೆ ಹಿಡ್ಕೊಂತಾನೆ. ಬೆಳಿಗ್ಗೆ ಒಂದು ಬಟ್ಟೆ ಹಿಡ್ಕೊಳ್ತಾನೆ ಟೇಬಲ್ ಕ್ಲೀನ್ ಮಾಡಕ್ಕೆ. ಇನ್ನವನು ಅದನ್ನ ತೊಳೆಯೋದು ಯಾವಾಗ ಗೊತ್ತಾ? ರಾತ್ರಿನೇ ತೊಳೆಯೋದು. ಅದೇ ಬಟ್ಟೆನ ನೀವು ತಗೊಂತಾನೆ, ಪ್ಲೇಟ್ ತಕ್ಕೊಂತಾನೆ, ಸಾಯಂಕಾಲದವರೆಗೂ ಅದೇ ಕೆಲಸ ಮಾಡ್ತಾನೆ. ಸೊ ಅವನೇನ್ ಮಾಡ್ತಾ ಇದ್ದಾನೆ ಗೊತ್ತಾ? ಟೇಬಲ್ನ ಕ್ಲೀನ್ ಮಾಡ್ತಾ ಇಲ್ಲ, ಒಂದೇ ಕಡೆ ಇರುವ ಕೊಳೆಯನ್ನ ಸಮಾನವಾಗಿ ಹರಡ್ತಾ ಇದ್ದಾನೆ. ಸೊ ನಾನು ನನ್ನನ್ನ ಆತ್ಮಸ್ವರೂಪ ಅಂತ ನೋಡ್ಕೊಳ್ಳೋಕೆ ಹೋದಾಗ ನನ್ನೊಳಗಡೆ ಇರೋ ಕಸರು ಕೊಳೆ ಎಲ್ಲ ಹಂಗೆ ಇದೆ. ನಾನು ಅದನ್ನೆಲ್ಲ ಸಾರಿಸ್ಬಿಟ್ಟು ನಾನು ಆತ್ಮ, ನನ್ನ ಪರಮಾತ್ಮ ಅಂತ ಅಂದುಕೊಳ್ತಾ ಇದ್ದೀನಿ. ಇನ್ನೂ ತಮಾಷೆಗೆ ಹೇಳ್ಬೇಕು ಅಂದ್ರೆ, ಮನೇಲೆಲ್ಲ ಕಸ ಹಂಗೆ ಇದೆ. ಅಲ್ಲಿನ್ನೇನು ಇನ್ನೊಂದು 2 ನಿಮಿಷ ಅಂದ್ರೆ ಯಾರೋ ಗೆಸ್ಟ್ ಇಲ್ಲಿ ಬರ್ತಾ ಇದ್ದಾರೆ, ಬಂದೇ ಬಿಟ್ರು ಇನ್ನೇನು ನಿಮ್ಮ ಮನೆ ಒಳಗಡೆ ಬಂದೇ ಬಿಡ್ತಾರೆ. ನಿಮಗೆ ತಕ್ಷಣ ಕಸ ಹೊಡೆದೆಲ್ಲ ಕ್ಲೀನ್ ಮಾಡಕ್ ಆಗಲ್ಲ. ಒಂದ್ ಒಳ್ಳೆ ಚಾಪೆನೋ ಜಮ್ಕನೋ ತಗೊಂಡು ಹಾಸ್ಬಿಡೋದು. ಒಳ್ಳೆ ನೀಟಾಗಿ ಕಾಣ್ತಾ ಇದೆ ಜಮ್ಕಾನ್ ದಡೀಲಿ ಅಷ್ಟೇ. ಈಗ ನಾನು ನನ್ನನ್ನ ಆತ್ಮ ಪರಮಾತ್ಮ ಅಂತ ನೋಡಿಕೊಳ್ಳೋದು ನನ್ನ ಸುಳ್ಳುಗಳು, ನನ್ನ ದೋಷಗಳು, ನನ್ನ ದೌರ್ಬಲ್ಯಗಳು ಇವೆಲ್ಲ ಇದ್ದವಲ್ಲ, ಇದ್ರೆಲ್ಲದ್ರ ಮೇಲೆ ನಾನು ಆತ್ಮ, ನಾನ್ ಪರಮಾತ್ಮ ಅಂತವನು ಇಂಥವನು ಅಂತ ಒಂದು ಕಾರ್ಪೆಟ್ ಹಾಕಿ ಒಳಗಡೆ ಇರವೆಲ್ಲ ಹಂಗೆ ಇದಾವೆ. ಮೇಲ್ಗಡೆ ಕಾರ್ಪೆಟ್ ಹೆಂಗ್ ಕಾಣ್ತಾ ಇದೆ? ಕ್ಲೀನಾಗಿ ಕಾಣ್ತಾ ಇದೆ. ಜೆ.ಕೆ ಅವರು ಇದನ್ನ ಒಪ್ಕೊಳ್ಳಿಲ್ಲ. ನೋ, ನೀನು ಈಗ ವಾಸ್ತವದಲ್ಲಿ ಏನಾಗಿದ್ದೀಯ?
ನೀನು ಕಪಟಿಯಾಗಿದ್ರೆ ಕಪಟಿ ಅಂತಾನೆ ನೋಡ್ಕೋ. ದುರಾಶೆಯುಳ್ಳವನಾಗಿದ್ರೆ ಆ ದುರಾಶೆನ, ಅದಕ್ಕೆ ನೀ ಹೆಸರು ಕೊಡಕ್ ಹೋಗ್ಬೇಡ ನೀನು. ಮತ್ತೆ ವಿತೌಟ್ ನೇಮಿಂಗ್, ವಿತೌಟ್ ಜಡ್ಜಿಂಗ್, ತೀರ್ಮಾನಿಸದೆ, ಸಮರ್ಥಿಸದೆ, ಹೋಲಿಕೆ ಮಾಡದೆ, ಏನೂ ಮಾಡದೆ ಇರುವುದನ್ನ ಇರುವ ಹಾಗೆ ನೋಡು. ಹೊಸದವ್ರನ್ನ ಮಾತು ಹೇಳ್ತಾ ಇದ್ದೆ, there is a lot of difference between reaction and respond. There is a lot of difference between respond and reaction. ರಿಯಾಕ್ಷನ್ ಬಂದ ತಕ್ಷಣ ಘರ್ಷಣೆ. ನಾನು ಹಿಂಗಿರಬಾರ್ದಾಗಿತ್ತು ಅಂದ ತಕ್ಷಣ ಘರ್ಷಣೆ. ನಾನು ಏನಾಗಿದ್ದೇನೆ ಅಂತ ನೋಡ್ಕೊಂಡ್ರೆ ಅದು ರೆಸ್ಪಾಂಡ್. ಅಲ್ಲಿ ಘರ್ಷಣೆ ಬರೋದಿಲ್ಲ, ಅಲ್ಲಿ ಪರಿವರ್ತನೆ ಶುರುವಾಗುತ್ತೆ. ಹಾಳ್ ತಲೆನೋವು ಯಾಕೆ ಬಂತೋ ಅಂದ್ರೆ ಇರೋ ತಲೆನೋವು ಏನಾಯ್ತು, ಜಾಸ್ತಿ ಆಯ್ತು. ಅದು ರಿಯಾಕ್ಷನ್. ಹೌದು, ತಲೆನೋವು ಬಂದಿದೆ, ಏನ್ ಮಾಡ್ಬೇಕು ನಾನೀಗ? ರೆಮಿಡಿ ನೋಡು. ಹಾಳ್ ತಲೆನೋವು ಅಂದ್ರೆ ಒಂದಕ್ಕೆ ಹತ್ತಾಯ್ತು. ತಲೆನೋವು ಬಂದಿದೆ, ಏನ್ ಮಾಡ್ಬೇಕು? ಟ್ಯಾಬ್ಲೆಟ್ ತಗೋ, ಪೇನ್ ಬಾಂಬ್ ಹಾಕು, ಏನೋ ಮಾಡು, ನೋ ಪ್ರಾಬ್ಲಮ್. ಸೊ ಈಗ ನಾವು ನಮ್ಮ ಜೀವನದಲ್ಲಿ ಮಾಡ್ತಾ ಇರೋದು, ನನ್ನನ್ನು ನಾನು ತಿಳಿಯೋದು ಅಂದ ತಕ್ಷಣನೇ ಕಲ್ಪನೆ ಮಾಡ್ಕೊಳ್ತೀನಿ, ಅವ್ರು ಹಂಗೆ ಹೇಳಿದ್ದಾರೆ, ಇವ್ರು ಹಿಂಗೆ ಹೇಳಿದ್ದಾರೆ, ನಮ್ಮ ಋಷಿ ಮುನಿಗಳು ನನ್ನ ಆತ್ಮ ಪರಮಾತ್ಮ ಅಂತ ಹೇಳಿದ್ದಾರೆ, ಶುರು ಹಚ್ಕೋತೀನಿ. ಮತ್ತೆ ನಾನು ಆತ್ಮ ಪರಮಾತ್ಮ ಅಂತ ಅಂದ್ಕೊಳಕ್ ಶುರುವಾಗಿ ಎಷ್ಟು ದಿನ ಆಯ್ತು? ನಾವೀಗ ಎಷ್ಟು ವರ್ಷಗಳಾಗಿದ್ದಾವೆ ನಾವು ಆತ್ಮ ಪರಮಾತ್ಮ ಅಂತ ಅಂದ್ಕೊಳಕ್ ಶುರುವಾಗಿ? ಎಷ್ಟು ವರ್ಷಗಳು ಕಳೆದಿದ್ದಾವೆ? ಮತ್ತೆ ಯಾಕೆ ನಾನು ಇನ್ನು ಆತ್ಮ ಆಗ್ಲೇ ಇಲ್ವಲ್ಲ? ಯಾಕೆಂದ್ರೆ ಹೋಟೆಲಲ್ಲಿ ಸಪ್ಲೈಯರ್, ಕ್ಲೀನರು ಟೇಬಲ್ ಕ್ಲೀನ್ ಮಾಡ್ದಂಗೆ ಮಾಡಿದೀನಿ ನಾನು. ಮತ್ ಸಮಾಧಾನ ಪಲಾಯನ ಮಾಡಿ ಇರುವ ಸ್ಥಿತಿಯಿಂದ ಪಲಾಯನ ಮಾಡಿದ್ರೆ ನನಗೆ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಸಿ ದ ಫಾಲ್ಸ್ ಆಸ್ ಎ ಫಾಲ್, ಸಿ ದ ಫಾಲ್ಸ್ ಆಸ್ ಎ ಫಾಲ್ ಈಸ್ ದ ಬಿಗಿನಿಂಗ್ ಆಫ್ ದ ವಿಸ್ಡಮ್. ಏನ್ ಇದೆಯೋ ಅದು ತಪ್ಪನ್ನ ಹಾಗೇ ನೋಡ್ಕೊಳ್ಳೋಣ, ಅದನ್ನ ಮಾಡಿಫಿಕೇಶನ್ ಮಾಡಕ್ ಹೋಗೋದು ಬೇಡ. ಮಾಡಿಫೈಡ್ ಮಾಡಕ್ ಹೋದ್ವಿ ಅಂದ ತಕ್ಷಣ ಮತ್ತೆ ಕೆಲಸ ಕೆಟ್ಟೋಯ್ತು. ಈ ರೀತಿ ನಾವು ಇರುವುದನ್ನ ಇರುವ ಹಾಗೆಯೇ ಗಮನಿಸ್ಲಿಕ್ಕೆ ಸಾಧ್ಯವಾದರೆ, ಏನು ಮಾಡಕ್ ಹೇಳ್ತಾ ಇಲ್ಲ ಜೆ ಕೆ ಅವ್ರು ನೋಡಿ, ಏನು ಮಾಡೋದಕ್ಕೆ ಹೇಳ್ತಾ ಇಲ್ಲ, ಏನು ಮಾಡದೇ ಇರೋದನ್ನ ಹೇಳ್ಕೊಡ್ತಿದ್ದಾರೆ. ನಮಗೇನಾದ್ರೂ ಮಾಡೋಕ್ ಆಸೆ, ಸುಮ್ಮನೆ ಇರೋಕ್ ಆಸೆ ಇಲ್ಲ. ಸುಮ್ಮನಿದ್ರೆ ಇದಾವುದನ್ನು ಮಾಡದೆ, ಕಲ್ಪನೆಯನ್ನ ಮಾಡದೆ, ಹೋಲಿಕೆಯನ್ನ ಮಾಡದೆ, ತೀರ್ಮಾನ ಮಾಡದೆ, ಸುಮ್ಮನೆ ಇರುವುದನ್ನ, ಇರುವ ವಾಸ್ತವವನ್ನ ಇರುವ ಹಾಗೆಯೇ ನೋಡಿದ್ರೆ ಅದು ಏನು ಆಗ್ಬೇಕೋ ಅದು ತನ್ನ ಪಾಡಿಗೆ ತಾನೇ ಆಗುತ್ತೆ. ತನ್ನ ಪಾಡಿಗೆ ತಾನೇ ತನ್ನ ಪಾಡಿಗೆ ತಾನಾಗೋದಿದೆಯಲ್ಲ, ಅದು ಸಹಜವಾದ ಸೌಂದರ್ಯ, ಸಹಜವಾದ ಸ್ಥಿತಿ. ಅದಕ್ಕೋಸ್ಕರ ನಮ್ಮನ್ನ ನಾವಿರುವ ಹಾಗೇ ಅರ್ಥ ಮಾಡ್ಕೊಳ್ಳೋಣ. ಪಾಸ್ಟ್ ಅಲ್ಲಿರೋದು ಬೇಡ, ಫ್ಯೂಚರು ಬೇಡ. ಪ್ರೆಸೆಂಟ್ ಈಸ್ ಓನ್ಲಿ ದ ಟ್ರೂತ್. ಪಾಸ್ಟ್ ಈಸ್ ಡೆಡ್, ಫ್ಯೂಚರ್ ಈಸ್ ನಾಟ್ ಎಟ್ ಬಾರನ್, ಪ್ರೆಸೆಂಟ್ ಈಸ್ ಓನ್ಲಿ ದ ಟ್ರೂತ್. ಆ ಟ್ರೂತ್ ಅಲ್ಲಿ ನಾವಿದ್ರೆ ಆ ವಾಸ್ತವ ಸತ್ಯದಲ್ಲಿ ನಾವು ನಿಜವಾದ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಉಪನ್ಯಾಸವನ್ನು ಕೊಟ್ಟಂತಹ ಸೋದರ ಬಸವರಾಜ ರೆಡ್ಡಿ ಅವರಿಗೆ ಧನ್ಯವಾದಗಳು. ಇಲ್ಲಿಗೆ